ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಮಾಡ್ತಿರೋ ಅಂಥದ್ದು ಆಟೋ ಕ್ಯಾಡ್ ಸೆಷನ್ ಅಲ್ಲಿ ಇರುವಂತಹ ಕ್ಲಾಸ್ 2 ಆಗಿರುತ್ತೆ. ಓಕೆ, ಹಿಂದಿನ ವಿಡಿಯೋನಲ್ಲಿ ಯಾರೆಲ್ಲ ವಾಚ್ ಮಾಡಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ಆಟೋ ಕ್ಯಾಡ್ ಸಾಫ್ಟ್ವೇರ್ ಇಂಟ್ರಡಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಇಂಟ್ರಡಕ್ಷನ್ ಅಂತಂದ್ರೆ ಏನೆಲ್ಲ ಇತ್ತು ನೀವು ನೋಡೋದಾದ್ರೆ, ಇಂಟ್ರಡಕ್ಷನ್ ಅಲ್ಲಿ ಅದರ ಮೀನಿಂಗ್ ಏನು, ಡೆಫಿನೇಷನ್ ಏನು, ಕೀ ಫೀಚರ್ಸ್ ಏನಿರುತ್ತೆ ಅಂಡ್ ಆಟೋ ಕ್ಯಾಡ್ ಟೂಲ್ ಹೇಗೆ ಕಾಣುತ್ತೆ ಓಪನ್ ಮಾಡಿದ ನಂತರ, ಅದರಲ್ಲಿ ಇರೋಂತಹ ಬಾರ್ಸ್ನ ಏನಂತ ಕರಿತೀವಿ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಅಂಡ್ ಅಪ್ಲಿಕೇಶನ್ಸ್, ಕ್ವೈಟ್ ಫ್ಯೂ ಅಪ್ಲಿಕೇಶನ್ಸ್ ಅನ್ನು ಸಹ ನಾವು ಅಬ್ಸರ್ವ್ ಮಾಡಿದ್ವಿ. ಈಗ ನಾವು ನೆಕ್ಸ್ಟ್ ಆಸ್ ಪರ್ ದ ಸಿಲೆಬಸ್ ನೋಡೋದಾದ್ರೆ, ಆಟೋ ಕ್ಯಾಡ್ ಅಲ್ಲಿ ಸಿಲೆಬಸ್ ಅಲ್ಲಿ ಏನಿದೆ, ನೆಕ್ಸ್ಟ್ ಬಂದು ಆಲ್ ಕಮಾಂಡ್ಸ್ ಇನ್ ಆಟೋ ಕ್ಯಾಡ್ ಅಂತ ಇದೆ. ಓಕೆ, ಆಲ್ ಕಮಾಂಡ್ಸ್ ಇನ್ ಆಟೋ ಕ್ಯಾಡ್. ಈಗ ನಾವು ಕಮಾಂಡ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ, ಪ್ಲಸ್ ಸ್ವಲ್ಪ ರೀಕಾಲ್ ಸಹ ಮಾಡೋಣ. ಕಮಾಂಡ್ಸ್ ನೋಡೋದಾದ್ರೆ, ಕೆಲವು ಬೇಸಿಕ್ ಕಮಾಂಡ್ಸ್ ಇಲ್ಲಿ ಇದಾವೆ ನೋಡಿ. ಇವು ವೆರಿ ಬೇಸಿಕ್ ಕಮಾಂಡ್, ವೆರಿ ಬೇಸಿಕ್ ಕಮಾಂಡ್ ಅಂತ ಹೇಳ್ಬೋದು. ನಾನು ವೆರಿ ಅಂತ ಹೇಳಿದ್ರು ತೊಂದರೆ ಇಲ್ಲ, ಯಾಕಂದ್ರೆ ಇವು ತುಂಬಾ ಬೇಸಿಕ್ ಕಮಾಂಡ್. ಈಗ ಸಣ್ಣ ಮಕ್ಕಳಿಗೆ ಪಾಠ ಕಳಿಸ್ಬೇಕಾದ್ರೆ ABCD ಹೇಗೆ ಕಳಿಸಿ ಆ ತರ ಆಟೋ ಕ್ಯಾಡ್ ಅಲ್ಲಿ ಇವು ತುಂಬಾ ಬೇಸಿಕ್ ಕಮಾಂಡ್ಸ್. ಏನು? ಲೈನ್ ಕಮಾಂಡ್. ಲೈನ್ ಅಂತಂದ್ರೆ ಏನು? ಲೈನ್ ಫಾರ್ಮ್ ಆಗಬೇಕು ಅಂದ್ರೆ ಕಂಪಲ್ಸರಿ 2 ಪಾಯಿಂಟ್ಸ್ ಬೇಕೇ ಬೇಕು. ನೆನಪಿರ್ಲಿ, ಎಲ್ಲೇ ಆದ್ರೂ ಲೈನ್ ಫಾರ್ಮ್ ಆಗ್ಬೇಕಂದ್ರೆ 2 ಪಾಯಿಂಟ್ಸ್ ಬೇಕೇ ಬೇಕು. ಒಂದು ಪಾಯಿಂಟ್ ಇಂದ ಲೈನ್ ಫಾರ್ಮ್ ಆಗೋಕೆ ಚಾನ್ಸೇ ಇಲ್ಲ. ಓಕೆ, ಎರಡು ಪಾಯಿಂಟ್ ಬೇಕಾಗುತ್ತೆ. ಅಂದ್ರೆ ಒಂದ್ ಕಡೆನಿಂದ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಇನ್ನೊಂದ್ ಕಡೆ ನೀವು ಎಂಡ್ ಮಾಡ್ಬೇಕಾಗುತ್ತೆ. ಎಷ್ಟು ದೂರ ಬೇಕು ಅನ್ನೋದು ಲೆಂತ್ ನ ನೀವು ಡಿಫೈನ್ ಮಾಡ್ಬೇಕಾಗುತ್ತೆ. ಇದಕ್ಕೆ ಶಾರ್ಟ್ ಕಟ್ ಯೂಸ್ ಮಾಡೋದು ಆಟೋ ಕ್ಯಾಡ್ ಅಲ್ಲಿ ಎಲ್ ಅಂತ ಹೇಳಿ. ಈ ಎಲ್ ನ ಎಲ್ಲಿ ಟೈಪ್ ಮಾಡ್ತೀರಾ? ಕಮಾಂಡ್ ಲೈನ್ ಅಲ್ಲಿ ಟೈಪ್ ಮಾಡ್ತೀರಾ. ಕಮಾಂಡ್ ಲೈನ್ ಅಲ್ಲಿ ಟೈಪ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಈ ಕಮಾಂಡ್ ಸೆಂಟರ್ ಇದೆಲ್ಲ ಇಲ್ಲಿ ಟೂಲ್ಸ್ ಇದಾವೆ ನೋಡಿ, ಇದರಲ್ಲಿ ನಿಂದನೂ ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಲೈನ್ ಕಮಾಂಡ್ ಬರುತ್ತೆ, ಆ ಲೈನ್ ಕಮಾಂಡ್ ಇಂದನೂ ಸಹ ಲೈನ್ ಹಾಕ್ಬೋದು. ಅದೇ ತರ ಸರ್ಕಲ್ ಸಹ ನೀವು ಡೈರೆಕ್ಟ್ ಟೂಲ್ ಇಂದ ಆದ್ರೂ ತಗೋಬಹುದು, ಮೇಲೆ ಡಿಫೈನ್ ಮಾಡಿರೋ ಡ್ರಾ ಟೂಲ್ ಇಂದ ಆದ್ರೂ ತಗೋಬಹುದು, ಅಥವಾ ನೀವು ಸಿ ಅಂತ ಟೈಪ್ ಮಾಡಿದ್ರು ಸಹ ಸಾಕು, ಸರ್ಕಲ್ ಬರುತ್ತೆ. ಸರ್ ಸರ್ಕಲ್ ಬಂದ್ರೆ ಸಾಕ, ಹೇಗೆ ಹಾಕೋದು ಸರ್ಕಲ್ನ? ಅದನ್ನ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಆಲ್ ಕಮಾಂಡ್ಸ್ ಬಂದಾಗ ನಾನು ಹೇಳ್ತೀನಿ. ಓಕೆ, ಈಗ ಜಸ್ಟ್ ಬೇಸಿಕ್ ಕಮಾಂಡ್ಸ್ ಹೇಗಿರ್ತವೆ ಅನ್ನೋದು ತೋರಿಸ್ತಾ ಇದೆ ನಿಮಗೆ. ಸೊ ಸರ್ಕಲ್ ಹಾಕ್ಲಿಕ್ಕೆ ನಾವು ಸಿ ಅಂತ ಟೈಪ್ ಮಾಡ್ಬೇಕು, ಅದು ಸರ್ಕಲ್ ಕಮಾಂಡ್ ಆಗುತ್ತೆ. ಅಂಡ್ ರೆಕ್ಟಾಂಗಲ್ ಬೇಕಂದ್ರೆ REC ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಟ್ರಿಮ್ ಮಾಡಬೇಕು. ಟ್ರಿಮ್ ಅಂದ್ರೆ ಏನು? ಈಗ ನೀವು ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಇಲ್ಲೊಂದು ಬಾಕ್ಸ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತೀನಿ. ನಾನು ಲೈನ್ ಕಮಾಂಡ್ ಯೂಸ್ ಮಾಡ್ಬಿಟ್ಟು ಫಸ್ಟ್ ಲೈನ್ ಹೀಗೆ ಹಾಕ್ತೀನಿ, ಸೆಕೆಂಡ್ ಲೈನ್ ಇಲ್ಲಿಂದ ಇನ್ನೊಂದು ಹಾಕ್ತೀನಿ, ಥರ್ಡ್ ಲೈನ್ ಇಲ್ಲಿಂದ ಇಲ್ಲಿಗೆ ಹಾಕ್ಬಿಡ್ತೀನಿ, ಫೋರ್ತ್ ಲೈನ್ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿದ ನಂತರ ಇಲ್ಲಿ ಇದು ಪಾರ್ಟ್ ಎಕ್ಸ್ಟ್ರಾ ಉಳಿತು ಅಲ್ವಾ? ಇದು ಎಕ್ಸ್ಟ್ರಾ ಉಳಿತು, ಇದನ್ನ ನಾನೇನ್ ಮಾಡಿ ಟ್ರಿಮ್ ಮಾಡ್ಬೇಕು. ಟ್ರಿಮ್ ಅಂದೇನು? ಕಟಿಂಗ್ ಮಾಡೋ ತರ. ನೀವು ಹೇರ್ ಕಟ್ ಹೋದಾಗ ಹೇಗೆ ಕಟ್ ಮಾಡ್ತಾರೆ? ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಬಿಡ್ತಾರೆ ಅಲ್ವಾ? ಕೂದಲಲ್ಲಿ ಎಕ್ಸ್ಟ್ರಾ ಇರೋ ಕೂದಲನ್ನ ಕಟ್ ಮಾಡ್ಬಿಟ್ಟು ಸಣ್ಣ ಸೈಜ್ ತಗೊಂಡ್ಬರ್ತಾರೆ. ಅದೇ ತರ ನಮಗೆ ಇದು ಬೇಕಾಗಿರದಂತಹ ಎಕ್ಸ್ಟ್ರಾ ಲೈನ್ ಅನ್ನ ನಾವು ಕಟ್ ಮಾಡಬೇಕು. ಕಟ್ ಮಾಡ್ಬೇಕಂತ ಅಂದ್ರೆ ಆ ಟೂಲ್ ನ ನಾವು ಟ್ರಿಮ್ ಅಂತ ಕರಿತೀವಿ. ಸೊ ಇಲ್ಲಿಗೆ ನಾವು ಟ್ರಿಮ್ ಮಾಡ್ಬೋದು. ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ನೀವು ಟ್ರಿಮ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಟ್ರಾ ಇರೋ ಪಾರ್ಟ್ ಕಟ್ ಆಗ್ಬಿಡುತ್ತೆ. ಓಕೆ, ಅದು ಟ್ರಿಮ್ ಟೂಲ್. ಅದೇ ತರ ಆಫ್ಸೆಟ್ ಅಂತ ಇದೆ. ಆಫ್ಸೆಟ್ ಅಂದ್ರೆ ಏನು? ಕಮಾಂಡ್ ಈಸ್ ಆಫ್ಸೆಟ್ ಅಂತಂದ್ರೆ, ಆಫ್ಸೆಟ್ ಅಂದ್ರೆ ಏನ್ ಮಾಡುತ್ತೆ? ಆಫ್ಸೆಟ್ ಅಂದ್ರೆ ಸಿಮಿಲರ್ ಇಮೇಜ್ ನ ಪ್ಯಾರಲಲ್ ಆಗಿ ಹಾಕುತ್ತೆ ವಿತ್ ಸರ್ಟೈನ್ ಡಿಸ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಲೈನ್ ಇದೆ, ಇದು ಲೈನ್ ಇದೆ, ಇದೇ ಸೇಮ್ ಡಿಸ್ಟೆನ್ಸ್ ಲೈನ್ ನನಗೆ ಈಚೆನೂ ಬೇಕು. ಓಕೆ, ಈಚೆನೂ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಇನ್ನೊಂದು ಲೈನ್ ಹಾಕ್ಬೋದು ಇಲ್ಲಿ ಸಪರೇಟ್ ಆಗಿ ಲೈನ್ ಕಮೆಂಟ್ ತಗೊಂಡು, ಬಟ್ ಎಕ್ಸಾಕ್ಟ್ ಆಗಿ ಈ ಲೈನ್ಗೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಮ್ಯಾಚ್ ಆಗೋ ತರ ಆಗಲ್ಲ. ನಾವು ಸಪರೇಟ್ ಆಗಿ ಹಾಕಕ್ ಹೋದ್ರೆ ಎಲ್ಲ ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು, ಇಲ್ಲಿಗೆ ಎಂಡ್ ಮಾಡ್ಬೋದು, ಹಿಂಗಿರುತ್ತೆ. ಬಟ್ ಈ ಲೆಂತ್ ನಮಗೆ ಗೊತ್ತಿರಬೇಕು. ಈ ಲೆಂತ್ ಈಗ ಆಫ್ಸೆಟ್ ಕಮಾಂಡ್ ಏನ್ ಮಾಡುತ್ತೆ? ನೀವು ಆಫ್ಸೆಟ್ ಅಂತ ಚೂಸ್ ಮಾಡ್ಕೊಂಡ್ರೆ, ಆಫ್ಸೆಟ್ ಅಂತ ಚೂಸ್ ಮಾಡಿದ್ರೆ ಈ ಲೈನ್ ನ ಸೆಲೆಕ್ಟ್ ಮಾಡಿ ಈ ಕಡೆ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಎಷ್ಟಿದೆಲ್ಲ ಈ ಡಿಸ್ಟೆನ್ಸ್ ನ ನೀವು ಡಿಫೈನ್ ಮಾಡಿದ್ರೆ ಸಾಕು. ಇವಾಗ ಇದು ಬಂದ್ಬಿಟ್ಟು 5 mm ಅಂತ ಇಟ್ಕೊಳ್ಳಿ. 5 mm ಆದ ನಂತರ ಈ ಲೈನ್ ಬರಬೇಕು ಅಂತಂದ್ರೆ ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ರೈಟ್ ಸೈಡ್ ಎಲ್ಲೋ ವರ್ಕ್ ಸ್ಪೇಸ್ ಅಲ್ಲಿ ರೈಟ್ ಸೈಡ್ ಎಲ್ಲೋ ಒಂದ್ ಕಡೆ ಕ್ಲಿಕ್ ಮಾಡಿದ್ರೆ ಆಯ್ತು, ಆ ಲೈನ್ ಇನ್ನೊಂದು ಕಡೆ ಕಾಪಿ ಆಗುತ್ತೆ ವಿತ್ ಸೇಮ್ ಈ ಡಿಸ್ಟೆನ್ಸ್. 5 mm ಆದ ನಂತರ ಈ ಲೈನ್ ಬಂದ್ಬಿಡುತ್ತೆ. ನೀವು ಎಕ್ಸಾಕ್ಟ್ ಆಗಿ 5 mm ಆದ್ಮೇಲೆ ಕ್ಲಿಕ್ ಮಾಡ್ಬೇಕಂತಿಲ್ಲ. ಈ ವರ್ಕ್ ಸ್ಪೇಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೈನ್ ಹಾಕಿದ್ದಾರೆ ಅಂತಂದು, ಇದು ವರ್ಕ್ ಸ್ಪೇಸ್ ಅಲ್ವಾ? ಮೇಲೆ ನೋಡಿ, ಇದು ವರ್ಕ್ ಸ್ಪೇಸ್, ಇಲ್ಲಿ ನಾನು ಲೈನ್ ಹಾಕಿದ್ದೀನಿ. ಇದೇ ಲೈನ್ ನನಗೆ ಇಲ್ಲಿ 10 mm ಆದ್ಮೇಲೆ ಬರಬೇಕು. ಓಕೆ, ಇಲ್ಲಿ 10 mm ಆದ್ಮೇಲೆ ಬರಬೇಕು ಅಂತಂದ್ರೆ ನಾನು ಇದನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಇಲ್ಲಿ ರೈಟ್ ಸೈಡ್ ಎಲ್ಲಾದ್ರೂ ಕ್ಲಿಕ್ ಮಾಡಿ, ಈ ಪೋರ್ಷನ್ ಅಲ್ಲಿ ಎಲ್ಲಾದ್ರೂ ಕ್ಲಿಕ್ ಮಾಡಿದ್ರೆ ಇದೇ ಕಮಾಂಡ್ ಇಲ್ಲಿ 10 mm ಆದ್ಮೇಲೆ 10 mm ಡಿಸ್ಟೆನ್ಸ್ ಆದ್ಮೇಲೆ ಇಲ್ಲೊಂದು ಲೈನ್ ಬಂದ್ಬಿಡುತ್ತೆ. ಸೇಮ್ ಲೈನ್ ಕಾಪಿ ಆಗುತ್ತೆ. ಅದನ್ನ ಕಾಪಿ ಆದ್ರೂ ಮಾಡ್ಬೋದು. ಅದಕ್ಕೆ ಆಫ್ಸೆಟ್ ಏನ್ ಅಡ್ವಾಂಟೇಜ್ ಅಂದ್ರೆ ವಿತ್ ಸಟೈನ್ ಸ್ಪೆಸಿಫೈಡ್ ಡಿಸ್ಟೆನ್ಸ್ ಆದ ನಂತರನೇ ಅದು ಕಾಪಿ ಆಗುತ್ತೆ.
ಕಾಪಿ ಅಂತಂದ್ರೆ ನೀವು ಎಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ಬಿಡ್ತೀರಾ, ಡಿಸ್ಟೆನ್ಸ್ ನಿಮಗೆ ಗೊತ್ತಾಗಲ್ಲ. ಇದನ್ನ ಕಾಪಿ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರುತ್ತೆ, ಕಾಪಿ ಆಗುತ್ತೆ. ಬಟ್ ಡಿಸ್ಟೆನ್ಸ್ ಡಿಫೈನ್ ಆಗಲ್ಲ. ಈ ಲೈನಿಂದ ಈ ಲೈನ್ಗೆ ಡಿಸ್ಟೆನ್ಸ್ ಎಕ್ಸಾಕ್ಟ್ ಆಗಿ ಬೇಕು ನಿಮಗೆ. ಈ ತರ ಒಂದು 10 ಬೇಕು ಅಂತಂದ್ರೂ ಸಹ ಆಫ್ಸೆಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿಂದ ಒಂದಿಲ್ಲಿಗೆ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿ, ಈ ಕಡೆ ಇದನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಈ ಕಡೆ ಇದನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಈ ಕಡೆ, ಈ ತರ ನೀವು 100ರಿಂದ 1000 ಎಷ್ಟು ಬೇಕಷ್ಟು ಅನ್ಲಿಮಿಟೆಡ್ ಆಫ್ಸೆಟ್ ಲೈನ್ಸ್ ನ ಹಾಕ್ಬೋದು. ಸೇಮ್ ಸಿಮಿಲರ್ ಆಗಿ ವಿತ್ ಅದೇ ಡಿಸ್ಟೆನ್ಸ್ ಬರುತ್ತೆ. ಕಾಪಿ ಮಾಡಿದಾಗ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಡಿಸ್ಟೆನ್ಸ್ ಸಿಗಲ್ಲ, ಎಲ್ಲಿ ಬೇಕಲ್ಲಿ ಕಾಪಿ ಆಗೋಗ್ಬಿಡುತ್ತೆ. ಓಕೆ, ಅದು ಒಂದು ಕಾಪಿ ಕಮಾಂಡ್. ಕಾಪಿನೂ ಸಹ ಇಲ್ಲೇ ಇದೆ ನೋಡಿ, ಈ ಕಾಪಿನೂ ಸಹ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ ಈಗ. ಸೊ ಯಾವುದೇ ಒಂದನ್ನು ತಗೊಂಡು ನೀವು ಆ ಕಡೆ ರೈಟ್ ಸೈಡ್ ಬೇಕು, ರೈಟ್ ಸೈಡ್ ಲೆಫ್ಟ್ ಬೇಕಂದ್ರೆ ಲೆಫ್ಟ್, ಟಾಪ್ ಬೇಕಂದ್ರೆ ಟಾಪ್, ರೈಟ್ ಬೇಕಂದ್ರೆ ಡೌನ್ ಬೇಕಂದ್ರೆ ಬಾಟಮ್, ಈ ತರ 4 ದಿಕ್ಕಿನಲ್ಲಿ ಎಲ್ಲಾದ್ರೂ ನೀವು ಒಂದು ಇಮೇಜ್ ನ ಕಾಪಿ ಮಾಡ್ಬೋದು. ಒಂದು ಆಬ್ಜೆಕ್ಟ್, ಇದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ನೀವು ಏನೇ ಡ್ರಾಯಿಂಗ್ ಅಲ್ಲಿ, ಡ್ರಾಯಿಂಗ್ ವರ್ಕಿಂಗ್ ಸ್ಪೇಸ್ ಅಲ್ಲಿ ಡ್ರಾಯಿಂಗ್ ಮಾಡ್ತಿರಲ್ವಾ, ಅದನ್ನ ಯಾವುದೇ ಹಾಕಿದ್ರು ಅದು ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಇದೊಂದು ಆಬ್ಜೆಕ್ಟ್. ಓಕೆ, ಈ ಆಬ್ಜೆಕ್ಟ್ ನ ನಾನು ಕಾಪಿ ಮಾಡಿದಾಗ ರೈಟ್ ಸೈಡ್ ಅದು ಕಾಪಿ ಮಾಡ್ಬೋದು, ಲೆಫ್ಟ್ಗೆ ಅದು ಕಾಪಿ ಮಾಡ್ಬೋದು, ಅಪ್ಪ ಅದು ಕಾಪಿ ಮಾಡ್ಬೋದು, ಅಥವಾ ಬಾಟಮ್ ಅಲ್ಲ ಅದು ಕಾಪಿ, ಎಲ್ಲಿ ಬೇಕಲ್ಲಿ ನೀವು ಕಾಪಿ ಮಾಡ್ಕೋಬಹುದು. ಇದನ್ನ ಸೆಲೆಕ್ಟ್ ಮಾಡಬೇಕು, ಮತ್ತೆ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ರೈಟ್ ಕಾಪಿ ಆಗುತ್ತೆ. ಲೆಫ್ಟ್ಗೆಲ್ಲ ತಗೊಂಡೋಗಿ ಅಲ್ಲಿ ಕ್ಲಿಕ್ ಮಾಡಿ, ಎಲ್ಲಿ ಬೇಕು ಅಲ್ಲಿಗೆ ನೀವು ಕಾಪಿ ಮಾಡೋದು ಎಕ್ಸಾಕ್ಟ್ ಆಗಿ. ಓಕೆ, ಮೂವ್ ಕಮಾಂಡ್ ಅಂದ್ರೆ ಏನು? ಮೂವ್ ಕಮಾಂಡ್ ಅಂದ್ರೆ ನೀವೊಂದು ರೆಕ್ಟಾಂಗಲ್ ಹಾಕಿ, ಇಲ್ಲಿಗೆ ಒಂದು ರೆಕ್ಟಾಂಗಲ್ ಹಾಕಿದ್ದೀರಾ, ಈ ರೆಕ್ಟಾಂಗಲ್ನ ಇದೇ ರೆಕ್ಟಾಂಗಲ್ನ ನಾನು ಈ ಕಡೆ ಮೂವ್ ಮಾಡಬೇಕು. ಬಟ್ ಇಲ್ಲ, ಅವಾಗ ಸ್ಪೇಸ್ ಖಾಲಿ ಆಗುತ್ತೆ. ಮೂವ್ ಅಂದ್ರೆ ಏನಿಲ್ಲ ಗೈಸ್, ನಿಮ್ಮ ಮನೆ ಕಟ್ಟಿದ್ದೀರಾ, ಓಕೆ, ಮನೆ ಕಟ್ಟಿದ್ದೀರಾ, ಮನೆ ಎಕ್ಸಾಂಪಲ್ ಬೇಡ, ಮರ, ಒಂದ್ ಸಣ್ಣ ಗಿಡ ತಗೊಳ್ಳೋಣ. ಸಣ್ಣ ಗಿಡ ಇದೆ, ಈ ಗಿಡನ ನಾನು ಎಕ್ಸಾಕ್ಟ್ ಆಗಿ 10 ಮೀಟರ್ ಆದ್ಮೇಲೆ ಮೂವ್ ಮಾಡಬೇಕು. ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಅವ್ರು ಏನ್ ಮಾಡ್ತಾರೆ, ಓಕೆ ಈ ಮರನ ಕಟ್ ಮಾಡೋದು ಬೇಡ, ಮೂವ್ ಮಾಡೋಣ ಅಂತೇಳಿ ಡಿಫೈನ್ ಮಾಡಿದಾಗ 10 ಮೀಟರ್ ಆದ್ಮೇಲೆ ಮೂವ್ ಮಾಡಬೇಕು ಅಂತಂದ್ರೆ ಕರೆಕ್ಟಾಗಿ ಈ ಇಮೇಜ್ ನ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿಬಿಟ್ಟು ನೀವು 10 ಮೀಟರ್ಸ್ಗೆ ಒಂದು ಲೈನ್ ಮುಂಚೆನೆ ಹೇಳ್ಕೊಂಡಿರ್ಬೇಕು, ಆದ ನಂತರ ಅಲ್ಲೋ ಕ್ಲಿಕ್ ಮಾಡಿದೆ ಕರೆಕ್ಟ್ 10 ಮೀಟರ್ ಆದ್ಮೇಲೆ ಇದು ಕಾಪಿ ಆಗುತ್ತೆ. ಕಾಪಿ ಅಂದ್ರೆ ಮೂವ್ ಆಗುತ್ತೆ. ಈ ಇಮೇಜ್ ಇಲ್ಲಿರಲ್ಲ, ಅವಾಗ ಇಲ್ಲಿಗೆ ಬರುತ್ತೆ. ಇಲ್ಲ ಅವಾಗ ಏನಾಗುತ್ತೆ, ಎಂಟಿ ಆಗೋಗುತ್ತೆ. ಇಲ್ಲ ಅವಾಗ ಏನಿರಲ್ಲ, ಇದೇ ಇಮೇಜ್ ಇಲ್ಲಿಗೆ ಮೂವ್ ಆಗುತ್ತೆ. ಅದು ಮೂವ್ ಕಮಾಂಡ್ ಗೈಸ್. ಇವೆಲ್ಲ ವೆರಿ ಬೇಸಿಕ್ ಕಮಾಂಡ್ಸ್. ಈಗ ನಾವು ಇನ್ ಡೀಟೇಲ್ ಆಗಿ ಇನ್ನು ಬೇರೆ ಹಲವಾರು ಕಮಾಂಡ್ಸ್ ಏನಿದಾವೆ ಅನ್ನೋದು ನೋಡೋಣ. ಅದಕ್ಕೆ ನಾವು ಮುಂಚೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ನಾವು ಆಲ್ರೆಡಿ ನೋಡಿದೀವಿ. ಆಟೋಕ್ಯಾಡ್ ಅನ್ನೋದೇನು ಒಂದು 2D ಡ್ರಾಫ್ಟಿಂಗ್ ಅಂಡ್ 3D ಮಾಡಲಿಂಗ್ ಮಾಡುವಂತಹ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್. ಇದು ಆಟೋಡೆಸ್ಕ್ ಅವರು ಡಿಸೈನ್ ಮಾಡಿದ್ದಾರೆ. ಎಲ್ಲ ವೇರಿಯಸ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್, ಇಂಟೀರಿಯರ್ ಡಿಸೈನ್, ಟೆಕ್ನಿಕಲ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಅಂಡ್ ಮೀನಿಂಗ್ ಆಫ್ ಕ್ಯಾಡ್ ಅಂತಂದು ಆಲ್ರೆಡಿ ನೋಡಿದ್ವಿ, ಸೇಮ್ ಅದೇ ಅದನ್ನೇ ಇಲ್ಲಿ ಬರ್ದಿದ್ದಾರೆ ನೋಡಿ. ಇದು ಒಂದು ಸಾಫ್ಟ್ವೇರ್, ನಿಮ್ಗೊಂದು ಡಿಸೈನ್ ಡ್ರಾ ಕ್ರಿಯೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಆಪ್ಟಿಮೈಸ್ ಮಾಡ್ಬೋದು. ಓಕೆ, ಅಂಡ್ ಡೆಫಿನೇಷನ್ ಆಲ್ರೆಡಿ ನೋಡಿದ್ವಿ, ಪುನಃ ಸೇಮ್ ರಿಪಿಟೇಟಿವ್ ಇದೆ. ನೀಡ್ ಫಾರ್ ಆಟೋಕ್ಯಾಡ್. ನೀಡ್ ಫಾರ್ ಆಟೋಕ್ಯಾಡ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಏನೆಲ್ಲ ಮಾಡೋಕ್ಕಾಗುತ್ತೆ, ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಮಾಡ್ಬೋದು, ಮ್ಯಾನುವಲ್ ಡ್ರಾಫ್ಟಿಂಗ್ ಎರರ್ಸ್ನ ಕಡಿಮೆ ಮಾಡ್ಬೋದು. ಇವಾಗ ಈ ಅಡ್ವಾಂಟೇಜಸ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದು? ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಸ್ಟೇಟ್ಮೆಂಟ್ಸ್ ಓರಿಯೆಂಟೆಡ್ ಪ್ರಾಬ್ಲಮ್ ಬರುತ್ತಲ್ಲ, ಅದರಲ್ಲೂ ಕೆಲವು ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ ಒಂದು ಎರಡು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಇವಾಗ ಇದು ಹೇಳಿರೋದೊಂದು ಆಟೋ ಕ್ಯಾಡ್ ಇದು ನೀಡ್ ಯಾವುದು ಟು ಸೆಲೆಕ್ಟ್ ಮಾಡಿ ಅಂತಾನು ಕೇಳ್ಬೋದು. 1 2 1 2 3 3 4 ಈ ತರ ಯಾವ್ದಾದ್ರು ಕೊಡ್ಬೋದು. ಓಕೆ, ಇಂಜಿನಿಯರಿಂಗ್ ಡ್ರಾಯಿಂಗ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಮ್ಯಾನುವಲ್ ಎರರ್ಸ್ ನ ಡ್ರಾಫ್ಟ್ ಮಾಡಿದಾಗ ಮ್ಯಾನುವಲ್ ಆಗಿ ನಾವು ಲೈನ್ ಎಳೆದಾಗ ಒಂದೆಲ್ಲೋ ಒಂದು 1 mm ಜಾಸ್ತಿ ಮಾಡ್ಬೋದು, 10 mm ಜಾಸ್ತಿ ಮಾಡ್ಬೋದು. ಬಟ್ ಈ ಟೂಲ್ ಅಲ್ಲಿ ಎಕ್ಸಾಕ್ಟ್ 1 mm ಅಂದ್ರೆ 1 mm 0.5 ಮೈಕ್ರಾನ್, ಒಂದು 0.5 ಮೈಕ್ರಾನ್ ಬರುತ್ತೆ. ಟು ಸೇವ್ ಟೈಮ್ ಇನ್ ಡ್ರಾಯಿಂಗ್ ಪ್ರಿಪರೇಷನ್, ಡ್ರಾಯಿಂಗ್ ಮಾಡೋ ಪ್ರಿಪರೇಷನ್ ಟೈಮು ಸೇವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಮಲ್ಟಿಪಲ್ ಟೂಲ್ಸ್ ಇದಾವೆ. ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು, ಮೂವ್ ಮಾಡ್ಬೋದು, ಸೆವೆರಲ್ ಲೈನ್ಸ್ ನ ಆಫ್ಸೆಟ್ ಮಾಡ್ಕೋಬಹುದು, ಟ್ರಿಮ್ ಮಾಡ್ಬೋದು, ಎಲ್ಲಾನು ಈಸಿ ಇರುತ್ತೆ. ಅಲ್ಲಂದ್ರೆ ಮ್ಯಾನುವಲ್ ಆಗಿ ಹಾಕ್ಬೇಕಾದಾಗ ನೀವು ಡ್ರಾ ಮಾಡಿದ್ಮೇಲೆ ಮಿಸ್ಟೇಕ್ ಏನಾರು ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಮ್ಯಾನುವಲ್ ಆಗಿ ಎರೇಸ್ ಮಾಡ್ಬೇಕು ಅಲ್ವಾ. ಮತ್ತೆ ಕಾಪಿ ಮಾಡ್ಬೇಕಂದ್ರೆ ಕಾಪಿ ಮಾಡಕ್ ಬರಲ್ಲ, ನಾವು ಸಪರೇಟ್ ಆಗಿ ಮತ್ತೆ ಇನ್ನೊಮ್ಮೆ ಡ್ರಾ ಮಾಡಬೇಕು ಮ್ಯಾನುವಲ್ ಡ್ರಾಫ್ಟಿಂಗ್ ಅಲ್ಲಿ. ಇವೆಲ್ಲ ತೊಂದರೆಗಳಿರ್ತವೆ. ಬಟ್ ಈ ಟೂಡಲ್ಲಿ ಅದನ್ನ ಡಿಸ್ಅಡ್ವಾಂಟೇಜಸ್ ನಾವು ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಮಾಡ್ಬೋದು. ಟು ಈಸಿಲಿ ಮಾಡಿಫೈ ಅಂಡ್ ಎಡಿಟ್ ಡ್ರಾಯಿಂಗ್ಸ್. ನೀವು ಇವತ್ತು ಮಾಡಿರೋ ಡ್ರಾಯಿಂಗ್ 100 ವರ್ಷ ಆದ್ಮೇಲೂ ಸಹ ಆ ಡ್ರಾಯಿಂಗ್ ನ ಓಪನ್ ಮಾಡ್ಬಿಟ್ಟು ಆ ಸಾಫ್ಟ್ವೇರ್ ಅಪ್ಲಿಕೇಶನ್ ಇಂದ, ಆಟೋಕ್ಯಾಡ್ ಅಪ್ಲಿಕೇಶನ್ ಇಂದ ಮತ್ತೆ ನೀವು ಎಡಿಟ್ ಮಾಡ್ಬೋದು. ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಚೇಂಜ್ ಮಾಡ್ಬೋದು. ಈಗ ಇವತ್ತು ಕಟ್ಟಿರೋಂಥ ಮನೆ ಮತ್ತೆ ಇನ್ನೊಂದು 5 ವರ್ಷ ಆದ್ಮೇಲೆ ಸ್ವಲ್ಪ ಮಾಡಿಫೈ ಮಾಡ್ಬೇಕು ಅಂತಿದ್ದಾರೆ ಅಂತಂದ್ರೆ ಅದೇ ಡ್ರಾಯಿಂಗ್ ನ ಓಪನ್ ಮಾಡ್ಬಿಟ್ಟು ನೀವು ಮತ್ತೆ ಮಾಡಿಫೈ ಮಾಡ್ಬೋದು. ಬಟ್ ಡ್ರಾಯಿಂಗ್ ನ ಹುಡುಕಾಡ್ಬೇಕು. ಆ ಡ್ರಾಯಿಂಗ್ ಇರುತ್ತೋ ಇಲ್ಲ ಮೇಲೆ ಧೂಳು ಹಿಡಿದ್ಬಿಟ್ಟು ಅದು ಅರ್ಧೋಗ್ಬಿಟ್ಟಿರುತ್ತೋ, ಯಾವ್ದನ್ನ
ಯಾವನ ಇಲ್ಸುಗಳು ತಿಂದ್ಬಿಟ್ಟಿರ್ತಾವೋ ಹೇಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಈ ಸಾಫ್ಟ್ವೇರ್ ಟೂಲ್ ಅಲ್ಲಿ ಇರೋದು ತುಂಬಾ ಅಡ್ವಾಂಟೇಜ್. ನೀವು ಒಂದೇ ಒಂದು ಏನ್ ಕಾಪಾಡ್ಬೇಕಂದ್ರೆ ಸಾಫ್ಟ್ವೇರ್ ಅಲ್ಲಿ ಸ್ಟೋರ್ ಮಾಡಿರ್ತೀರ ನೋಡಿ ಮೆಮೊರಿ, ಅದು ಇಂಪಾರ್ಟೆಂಟ್. ಮೆಮೊರಿನ ಕಾಪಾಡಬೇಕಷ್ಟೇ. 100 ವರ್ಷ ಆದ್ರೂ ಸಹ ನಿಮಗೆ ಸಿಗುತ್ತೆ. ಟು ಪ್ರಿಪೇರ್ ಪ್ರೊಫೆಷನಲ್ ಡ್ರಾಯಿಂಗ್ಸ್ ಫಾರ್ ಕನ್ಸ್ಟ್ರಕ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್. ಇದನ್ನ ಆಲ್ರೆಡಿ ಈ ಡ್ರಾಯಿಂಗ್ ಮಾಡೋದೇ ಏನಕ್ಕಾಗಿ, ಪ್ರೊಫೆಷನಾಲಿಟಿನ ತೋರ್ಸೋದಕ್ಕೆ. ಒಂದು ಇಂಜಿನಿಯರಿಂಗ್ ಪ್ರೊಫೆಷನಾಲಿಟಿ, ಆರ್ಕಿಟೆಕ್ಚರ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್, ಅವ್ರ ಪ್ರೊಫೆಷನಲ್ನ ತೋರ್ಸೋಕ್ಕೆ. ಸ್ಟೋರ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು, ಶೇರ್ ಮಾಡ್ಬೋದು, ರೀಯೂಸ್ ಸಹ ಮಾಡ್ಬೋದು ಡ್ರಾಯಿಂಗ್ನ. ಓಕೆ, ಮತ್ತೆ ಅದೇ ಸೇಮ್ ಯೂಸಸ್ ಮತ್ತೆ ಕೊಟ್ಟಿದ್ದಾರೆ. ಇದನ್ನ ನಾವು ನಿನ್ನೆನೆ ಡಿಸ್ಕಸ್ ಮಾಡಿದ್ವಿ, ಒಂದ್ಸಲ ನೋಡ್ಕೊಳ್ಳಿ. ಯಾಕಂತಂದ್ರೆ ಇದನ್ನ ಮತ್ತೆ ನಿಮಗೆ ಕೇಳೋಂಥ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಿಕಲ್ ಅವ್ರು ಏನ ಮಾಡ್ಬೋದು ಅಂತ ಕೇಳ್ಬೋದು. ಅವ್ರು ವೈರಿಂಗ್ ಡ್ರಾಯಿಂಗ್ಸ್ ಹಾಕ್ತಾರೆ, ಪ್ಯಾನಲ್ ಲೇಔಟ್ಸ್ ಹಾಕ್ತಾರೆ, ಸಬ್ಸ್ಟೇಷನ್ಸ್ ಹಾಕ್ತಾರೆ. ಸಿವಿಲ್ ಅವರು ಬಿಲ್ಡಿಂಗ್ ಪ್ಲಾನ್ ಹಾಕೊಂತಾರೆ, ರೋಡ್ ಲೇಔಟ್ಸ್ ಹಾಕ್ತಾರೆ, ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ಗೂ ಹಾಕ್ತಾರೆ. ಸ್ಟ್ರಕ್ಚರಲ್ ಅಂದ್ರೆ ಯಾವುದು, ಬ್ರಿಡ್ಜ್ ಇರ್ಬೋದು, ಮತ್ತೆ ಆರ್ಕಿಟೆಕ್ಚರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಚಸ್ ಇರ್ಬೋದು ಅಲ್ವಾ, ಅವೆಲ್ಲ ಪಾಂಡ್ ಇರ್ಬೋದು, ಕೆನಾಲ್ಸ್ ಇರ್ಬೋದು, ಚೆನಾಲ್ಸ್ ಇರ್ಬೋದು, ಅವೆಲ್ಲನೂ ಸಿವಿಲ್ ಅಂತ ಬರುತ್ತೆ. ಮೆಕ್ಯಾನಿಕಲ್ ಅಂದ್ರೆ ಮಷಿನ್ ಪಾರ್ಟ್ಸ್, ಅಸೆಂಬ್ಲಿ ಡ್ರಾಯಿಂಗ್ಸ್, ಫ್ಯಾಬ್ರಿಕೇಶನ್ ಡ್ರಾಯಿಂಗ್ಸ್ ಇವೆಲ್ಲ ಬರುತ್ತೆ. ಆರ್ಕಿಟೆಕ್ಚರ್ ಅಂದ್ರೆ ಇವ್ರು ಏನ್ ಮಾಡ್ತಾರೆ ನೋಡಿ, ಫ್ಲೋರ್ ಪ್ಲಾನ್, ಎಲಿವೇಶನ್, ಸೆಕ್ಷನ್ಸ್ ಮಾಡ್ಕೋತಾರೆ. ಇಂಟೀರಿಯರ್ಸ್ ಅಂದ್ರೆ ಫರ್ನಿಚರ್ ಲೇಔಟ್ಸ್. ನಾವು ನೋಡಿ ಹೇಳಿದಿವಲ್ಲ ನಿನ್ನೆ ಡಿಸ್ಕಸ್ ಮಾಡೋಕಿದ್ದಾಗ, ಇಂಟೀರಿಯರ್ ಅಲ್ಲಿ ಏನಂದ್ರೆ ಚೇರ್ಸ್ ಇರ್ತೀವಿ, ಸೋಫಾಸ್ ಇರ್ತೀವಿ, ನಂತರ ಅಲ್ಮಾರಾಸ್ ಇರ್ತವೆ. ಸೊ ಇವೆಲ್ಲಾನು ಇಂಟೀರಿಯರ್ಸ್ ಅಂತ ಬರುತ್ತೆ. ಆ ನಂತರ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಪ್ರಾಡಕ್ಟ್ ಡಿಸೈನ್ ಮಾಡ್ತಾರೆ, ಅಂಡ್ ಮೆಷಿನ್ ಡ್ರಾಯಿಂಗ್ಸ್ ಸಹ ಯೂಸ್ ಆಗುತ್ತೆ. ಆಟೋಕ್ಯಾಡ್ ವರ್ಕ್ ಸ್ಪೇಸ್ ಅಲ್ಲಿ ಯಾವ್ದೆಲ್ಲ ಟೂಲ್ ಬರುತ್ತೆ ಅನ್ನೋದು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ ವಿತ್ ಪಿಕ್ಚರ್ ವ್ಯೂ. ಸೊ ಅವನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಈಗ ಬೇಸಿಕ್ ಆಟೋಕ್ಯಾಡ್ ಕಮಾಂಡ್ಸ್ ನಾವು ಈಗ ತಾನೇ ನೋಡಿದ್ವಿ, ಅದೇ ಸೇಮ್ ಕಮಾಂಡ್ಸ್ ಇಲ್ಲಿ ರಿಪೀಟ್ ಆಗಿದೆ. ಒಂದು ಕಮಾಂಡ್, ಎರಡು ಕಮಾಂಡ್ ಎಕ್ಸ್ಟ್ರಾ ಆಗಿದೆ ಇಲ್ಲಿ, ಒಂದು ಆರ್ಕ್ ಅಂಡ್ ಪಾಲಿಗಾನ್ ಅಂತ ಹೇಳಿ. ಇನ್ನು ಉಳಿದಿದ್ದೆಲ್ಲ ನಾವು ನೋಡಿದ್ವಿ, ಲೈನ್ ನೋಡಿದ್ವಿ, ಆ ಸರ್ಕಲ್ ನೋಡಿದ್ವಿ, ರೆಕ್ಟಾಂಗಲ್ ನೋಡಿದ್ವಿ. ಆರ್ಕ್ ಅಂದ್ರೆ ಏನು? ಆರ್ಕ್ ಅಂದ್ರೆ ಏನಿಲ್ಲ ಗೈಸ್, ನೀವು ಒಂದು ಆ ಸರ್ಕಲ್ ಅಲ್ಲಿ ಆರ್ಕ್ ಅಂತಂದ್ರೆ ಇಷ್ಟೇ, ಇದನ್ನ ಆರ್ಕ್ ಅಂತ ಕರಿತೀವಿ. ಈ ಆರ್ಕ್ ನ ಹಾಕೋದಕ್ಕೆ ನಿಮ್ಗೆ ಏನ್ ಬೇಕು? 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, ಟೋಟಲ್ 3 ಪಾಯಿಂಟ್ಸ್ ಬೇಕಾಗುತ್ತೆ. ಯಾವುದೇ ಒಂದು ಆರ್ಕ್ ಹಾಕ್ಬೇಕಂದ್ರೆ ಎಷ್ಟು ಪಾಯಿಂಟ್ ಬೇಕು? 3 ಪಾಯಿಂಟ್ಸ್ ಬೇಕು, ನೆನಪಿರ್ಲಿ. ರೆಕ್ಟಾಂಗಲ್ ಹಾಕ್ಬೇಕಂತ ಅಂದ್ರೆ ನಿಮಗೆ 4 ಕೋಣೆಗಳು ಸಿಗ್ತವೆ. ಬಟ್ ಈ ರೆಕ್ಟಾಂಗಲ್ ನೀವು ಡಿಸೈನ್ ಮಾಡ್ಬೇಕಂದಾಗ ಫಸ್ಟ್ ಪಾಯಿಂಟ್ ಇಂದ ಸೆಕೆಂಡ್ ಪಾಯಿಂಟ್ಗೆ, ಫಸ್ಟ್ ಇಂದ ಈ ತರ ನಿಮಗೆ ಆಟೋ ಕ್ಯಾಡ್ ಅಲ್ಲಿ ಕರ್ಸರ್ ಹೇಗೆ ಕಾಣುತ್ತೆ ಅಂತ ಕೇಳ್ಬೋದು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಕರ್ಸರ್ ಪ್ಲಸ್ ಮಾರ್ಕ್ ಅಲ್ಲಿ ಕಾಣುತ್ತೆ, ನೆನಪಿರ್ಲಿ. ಓಕೆ, ಯಾವ ಮಾರ್ಕ್ ಅಲ್ಲಿ? ಪ್ಲಸ್ ಮಾರ್ಕ್ ಅಲ್ಲಿ ಕಾಣುತ್ತೆ. ಆ ಸೆಂಟರ್, ಪ್ಲಸ್ ಮಾರ್ಕ್ ಅಲ್ಲಿ ಕಾಣುವಂತ ಸೆಂಟರ್ ಇದಲ್ಲ, ಆ ಸೆಂಟರೇ ನಿಮ್ಮ ಕ್ಲಿಕ್ ಪಾಯಿಂಟ್. ಫಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಸೆಕೆಂಡ್ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ರೆಕ್ಟಾಂಗಲ್ ಫಾರ್ಮ್ ಆಗೋಗುತ್ತೆ. ಓಕೆ, ಡ್ರಾಯಿಂಗ್ ಅಲ್ಲಿ ಆರ್ಕ್ ಅಂತಂದ್ರೆ 3 ಪಾಯಿಂಟ್ ಬೇಕಾಗುತ್ತೆ. ಪಾಲಿಗನ್ ಅಂತಂದ್ರೆ ಏನು? ಪಾಲಿಗನ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್. ಪಾಲಿಗನ್ ಅಂದ್ರೆ ಪೆಂಟಗಾನೇ ಇರಬೇಕು, ನಿಮಗೆ ಹೆಕ್ಸಾಗಾನೇ ಇರಬೇಕು ಅಂತಿಲ್ಲ. ಪಾಲಿಗನ್ ಅಂತಂದ್ರೆ ಯಾವುದೇ ಶೇಪ್ ಆದ್ರೂ ನೀವು ಡಿಸೈನ್ ಮಾಡ್ಬೋದು. ಮೋರ್ ದೆನ್ ರೆಕ್ಟಾಂಗಲ್, 4 ಸೈಡ್ಸ್ ಇಂದ ಜಾಸ್ತಿ ಯಾವುದೇ ಹಾಕಿದ್ರು ಅದು ಪಾಲಿಗನ್. ಓಕೆ, ಸೊ ಇಷ್ಟ ಆಯ್ತಲ್ವಾ? ಈಗ ನೆಕ್ಸ್ಟ್ ನಾವೇನ್ ಮಾಡೋಣ? ಇಲ್ಲಿ ನೋಡಿ, ಇನ್ನೂ ಕೆಲವು ಕಮೆಂಟ್ಸ್ ಇದಾವೆ. ಎಕ್ಸ್ಟೆಂಡ್, ಟ್ರಿಮ್ ಅಂತ ಅಂದ್ರೆ ಈ ತರ ಎಕ್ಸ್ಟ್ರಾ ಬಂದಿರೋಂತಹ ಲೈನ್ ನಾವು ಟ್ರಿಮ್ ಮಾಡ್ಬೋದಿತ್ತು ಅಲ್ವಾ. ಎಕ್ಸ್ಟ್ರಾ ಬಂದಿರೋಂಥ ಲೈನ್ ಈ ಕಡೆ ಆದ್ರೂ ಟ್ರಿಮ್ ಮಾಡೋದು, ಈ ಕಡೆ ಆದ್ರೂ ಟ್ರಿಮ್ ಮಾಡ್ಬೋದು. ಎಕ್ಸ್ಟೆಂಡ್ ಅಂತ ಅಂದ್ರೆ ಈಗ ನಿಮಗೆ ಲೈನ್ ಇಂದ ಹಾಕಿರ್ತೀರಾ. ಓಕೆ, ಇಲ್ಲಿ ಒಂದು ರೆಕ್ಟಾಂಗಲ್ ಇರುತ್ತೆ. ಓಕೆ, ಇಲ್ಲಿಗೆ ಬೇಸ್ಗೆ ಒಂದು ಲೈನ್ ನ ನೀವು ಮೀಟ್ ಮಾಡ್ಬೇಕಾಗುತ್ತೆ. ಈ ಲೈನ್ ನ ಮೀಟ್ ಮಾಡಬೇಕು ಅಂತ ಅಂದಾಗ ನೀವು ಸ್ವಲ್ಪ ಅರ್ಧ ಮಾತ್ರ ಡ್ರಾ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ಎರೇಸ್ ಮಾಡ್ತೀನಿ ಮತ್ತೆ ನಾನು. ಎರೇಸ್ ಆಗ್ತಾ ಇಲ್ಲ, ಹೋಗ್ಲಿ ಬಿಡಿ, ಇನ್ನೊಂದು ಕಡೆ ಡ್ರಾ ಮಾಡೋಣ. ಸೊ ಇಲ್ಲಿ ಇಷ್ಟು ಲೈನ್ ಹಾಕಿರ್ತೇನೆ ಅಂತ ಇಟ್ಕೊಳ್ಳಿ. ಓಕೆ, ಇದನ್ನ ನಾನು ಇಲ್ಲಿ ಎಕ್ಸ್ಟೆಂಡ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸ್ ಅಂತ ಸೆಲೆಕ್ಟ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದೆ, ಆಯ್ತು. ಇದು ಎಲ್ಲಿ ತನಕ ನೆಕ್ಸ್ಟ್ ಪಾಯಿಂಟ್ ಇದೆ ಅಲ್ಲಿ ತನಕ ಮೀಟ್ ಆಗೋಗುತ್ತೆ. ಎಕ್ಸ್ಟೆಂಡ್, ಆ ಲೈನ್ ನ ಎಕ್ಸ್ಟೆಂಡ್ ಮಾಡ್ದಂಗೆ. ಈ ಎಕ್ಸ್ಟೆಂಡ್ ಕಮಾಂಡ್ ಬಂದ್ಬಿಟ್ಟು ಲೈನ್ಸ್ ಗೆ ಯೂಸ್ ಮಾಡ್ತಾರೆ, ನೆನಪಲ್ಲಿರ್ಲಿ. ಎಕ್ಸ್ಟೆಂಡ್ ಕಮಾಂಡ್ ಈಸ್ ಯೂಸ್ಡ್ ಫಾರ್ ಲೈನ್ಸ್. ಟ್ರಿಮ್ಮು ಸಹ ಲೈನ್ಸ್ ನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಫ್ಸೆಟ್ ಬಂದ್ಬಿಟ್ಟು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಪ್ಯಾರಲಲ್ ಆಗಿ ಒಂದು ಲೈನ್ ಅಥವಾ ಇಮೇಜ್ ನ ಕಾಪಿ ಮಾಡುತ್ತೆ ಪ್ಯಾರಲಲ್ ಆಗಿ. ಓಕೆ, ಪ್ಯಾರಲಲ್ ಆಗಿ, ಅದೊಂದು ನೆನಪಿಲ್ಲ, ವೆರಿ ಇಂಪಾರ್ಟೆಂಟ್. ಎರೇಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾವು ಸಣ್ಣ ಹುಡುಗರು ಇದ್ದಾಗಿಂದ ಎರೇಸರ್ ಯೂಸ್ ಮಾಡ್ತಾ ಇದೀವಿ. ಎರೇಸ್ ಅಂದ್ರೆ ಏನೆಲ್ಲ ಡಿಲೀಟ್ ಮಾಡುತ್ತೆ ಆಬ್ಜೆಕ್ಟ್ ನ. ಓಕೆ, ಏನಂತಂದ್ರೆ ಇಲ್ಲಿ ಎರೇಸ್ ಏನು ಈಸಿ ಅಂತಂದ್ರೆ, ನೀವು ಎರೇಸ್ ಮಾಡ್ಬೇಕಂದ್ರೆ ಈ ಪೇಂಟ್ ಅಲ್ಲಿ ನಾವು ಓಪನ್ ಮಾಡಿದ್ಮೇಲೆ ಇಷ್ಟು ಎರೇಸ್ ಮಾಡಿದ್ವಿ, ಇಷ್ಟೇ ಹಿಂಗಿರಲ್ಲ. ಈ ಎರೇಸ್ ಅಂತ ಸೆಲೆಕ್ಟ್ ಮಾಡಿ ಇದನ್ನ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಆಯ್ತು, ಇದು ಕಂಪ್ಲೀಟ್ ಎರೇಸ್ ಆಗೋಗುತ್ತೆ. ರೊಟೇಟ್ ಬಂದ್ಬಿಟ್ಟು ನೀವು ಆಂಗಲ್ ನ ಡಿಫೈನ್ ಮಾಡ್ಬೋದು, ನೆನಪಿರ್ಲಿ. ರೊಟೇಟ್ ಅಲ್ಲಿ ನಿಮ್ಗೆ ಎಷ್ಟು ಆಂಗಲ್ ಬೇಕು ಅಷ್ಟು ಆಂಗಲ್ ನ ನೀವು ಡಿಫೈನ್ ಮಾಡೋ ಆ ಟೈಪ್ ಸರ್ಚ್ ಕಮಾಂಡ್ ಇದೆಲ್ಲ, ಆ ಸರ್ಚ್ ಕಮಾಂಡ್ ಅಲ್ಲಿ ನೀವು ಒಂದ್ಸಲ ರೊಟೇಟ್ ನ ಸೆಲೆಕ್ಟ್ ಮಾಡಿರೋ ನಂತರ ನಿಮಗೆ ಏನ್ ಕಾಣುತ್ತೆ? ರೊಟೇಟ್ ಕಮಾಂಡ್ ಅಲ್ಲಿ ನಿಮಗೆ ಆಂಗಲ್ ನ ಡಿಫೈನ್ ಮಾಡಿ ಅಂತ ಕೇಳುತ್ತೆ ಆ ಸರ್ಚ್ ಕಮಾಂಡ್ ಲೈನ್ ಅಲ್ಲಿ. ಅವಾಗ ನೀವು ಆಂಗಲ್ ನ 40 ಅಂತ ಕೊಟ್ರೆ 40 ಡಿಗ್ರಿ ತಗೊಳುತ್ತೆ.
ನೀವು ಡಿಗ್ರೀಸ್ ಆದ್ರೂ ಕೊಡ್ಬೋದು, ಸ್ಟೆರೇಡಿಯನ್ಸ್ ಆದ್ರೂ ಕೊಡ್ಬೋದು, ಅಥವಾ ಇನ್ನು ಬೇರೆ ಡಿಫ್ರೆಂಟ್ ಯೂನಿಟ್ಸ್ ಆದ್ರೂ ಕೊಡ್ಬೋದು. ಬಟ್ ಡಿಫೈನ್ ಮಾಡ್ಬೇಕಾದಾಗ ನಿಮ್ಗೆ ಅಲ್ಲಿ ಕೇಳುತ್ತೆ ಡಿಗ್ರಿ ಬೇಕಾ, ಸ್ಟೆರೇಡಿಯನ್ ಬೇಕಾ, ಇನ್ನೊಂದು ಯೂನಿಟ್ ಬೇಕಾ ಅಂತ. ಆಗ ನೀವು ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ನಂಬರ್ನ ಎಂಟರ್ ಮಾಡಿದ್ರೆ ಸಾಕು, ಅಷ್ಟು ಡಿಗ್ರಿಗೆ ಅದು ರೊಟೇಟ್ ಆಗೋಗ್ಬಿಡುತ್ತೆ. ಓಕೆ, ಆಂಟಿ ಕ್ಲಾಕ್ ವೈಸ್ ಅಂತಂದ್ರೆ ಮೈನಸ್ ಅಲ್ಲಿ ಹಾಕ್ಬೇಕು, ಕ್ಲಾಕ್ ವೈಸ್ ಅಂದ್ರೆ ಪ್ಲಸ್ ಅಲ್ಲಿ ಹಾಕ್ಬೇಕು. ಓಕೆ, ಮಿರರ್. ಮಿರರ್ ಅಂತಂದ್ರೆ ಏನು, ನೀವು ಮಿರರ್ ಮುಂದೆ ಎಷ್ಟೋ ಜನ ನಿಂತಿರ್ತೀರ, ನಿಮ್ಮ ಇಮೇಜ್ ಏನ್ ಕಾಣುತ್ತೆ, ನಿಮ್ಮ ಇಮೇಜ್ ಆ ಮಿರರ್ ಅಲ್ಲಿ ಕಾಣುತ್ತೆ. ಸೇಮ್ ಇಲ್ಲಿನೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಸಿಂಪಲ್ ಆಗಿ ಒಂದು ಈ ತರ ಒಂದು ಡ್ರಾಯಿಂಗ್ ಹಾಕ್ತೇನೆ. ಓಕೆ, ಇದನ್ನ ನಾನು ಮಿರರ್ ಮಾಡಬೇಕು. ಮಿರರ್ ಈಚೆ ಆದ್ರೂ ಮಾಡ್ಬೋದು, ಲೆಫ್ಟ್ ಅಲ್ಲಿ ಆದ್ರೂ ಮಿರರ್ ಮಾಡ್ಬೋದು, ರೈಟ್ ಅಲ್ಲಿ ಆದ್ರೂ ಮಿರರ್ ಮಾಡ್ಬೋದು. ಲೆಫ್ಟ್ ಅಲ್ಲಿ ಮಿರರ್ ಮಾಡಿದ್ರೆ ಏನ್ ಕಾಣುತ್ತೆ, ಹೀಗೆ ಕಾಣಬೇಕು. ಓಕೆ, ಲೆಫ್ಟ್ ಅಲ್ಲಿ ಮಾಡಿದ್ರೆ ಸೇಮ್ ಇಮೇಜ್ ನನಗೆ ಹೀಗೆ ಕಾಣಬೇಕು. ಅದೇ ರೈಟ್ ಅಲ್ಲಿ ಮಿರರ್ ಮಾಡಿದ್ರೆ ನನಗೆ ಹೇಗೆ ಕಾಣಬೇಕು, ಸೇಮ್ ಇಮೇಜ್ ಹೀಗೆ ಅಲ್ವಾ. ಸೊ ಇದು ಮಿರರ್ ಅಂತ ಕರಿತೀವಿ. ಮಿರರ್ ಅಂದೇನೆ ಸೇಮ್ ಇಮೇಜ್ ರಿಫ್ಲೆಕ್ಟ್ ಆಗುತ್ತೆ. ನೀವು ರೈಟ್ ಸೈಡ್ ಬೇಕಂದ್ರೆ ರೈಟ್ ಸೈಡ್ ಮಿರರ್ ಮಾಡ್ಕೋಬಹುದು, ಲೆಫ್ಟ್ ಬೇಕಂದ್ರೆ ಲೆಫ್ಟ್ ಮಾಡ್ಬೋದು. ಟಾಪ್ ಅಲ್ಲೂ ಸಹ ನೀವು ಮಿರರ್ ಮಾಡ್ಬೋದು. ಟಾಪ್ ಅಲ್ಲಿ ಮಿರರ್ ಮಾಡಿದ್ರೆ ಹೇಗೆ ಬರುತ್ತೆ, ಹೀಗೆ ಬರುತ್ತೆ. ಬಾಟಮ್ ಅಲ್ಲಿ ಮಿರರ್ ಮಾಡಿದೆ ಅಂದ್ರೆ ಹೇಗೆ ಬರುತ್ತೆ. ಗಾಯ್ಸ್, ಇದು ನಾನು ಸೇಮ್ ಡ್ರಾಯಿಂಗ್ ನ ಜಸ್ಟ್ ರೆಪ್ಲಿಕೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಮಿರರ್ ಮಾಡಿದಾಗ ನಿಮಗೆ ಟಾಪ್ ವ್ಯೂ ಹೇಗೆ ಕಾಣುತ್ತೆ, ಬಾಟಮ್ ವ್ಯೂ ಹೇಗೆ ಕಾಣುತ್ತೆ, ಲೆಫ್ಟ್ ಹೇಗೆ ಕಾಣುತ್ತೆ, ರೈಟ್ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ಪಿಕ್ಚರ್ ಮಾಡಿ ತೋರಿಸ್ತಾ ಇದ್ದೇನೆ. ಇದೇ ಇಮೇಜ್ ನೀವು ಮಿರರ್ ಕಮಾಂಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ಅದು ತುಂಬಾ ಈಸಿ. ನೀವು ಒಂದು ಸಣ್ಣ ಡ್ರಾಯಿಂಗ್ ಇದೆ ತಿಳ್ಕೊಳ್ಳಿ, ಅದೇ ನಿಮ್ಗೆ ಯಾವ್ದೋ ಒಂದು ಮೆಕ್ಯಾನಿಕಲ್ ಶಾಫ್ಟ್ ಇದೆ, ಒಂದು ವೈಂಡಿಂಗ್ಸ್ ಇದೆ ಅಂತಂದ್ರೆ ಕಾಪಿ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಮಿರರ್ ಅಂತ ಒಂದು ಜಸ್ಟ್ ಅದನ್ನ ನೀವು ಬ್ಲಾಕ್ ಮಾಡಬೇಕು. ಬ್ಲಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬ್ಲಾಕಿಂಗ್ ಅಂತ ನಾನು ನಿನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬ್ಲಾಕ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಇದರಲ್ಲಿ ಸುಮಾರು ಸುಮಾರು ಡಾಟಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನನಗೆ ಶಾಫ್ಟ್ ಇದೆ. ಓಕೆ, ಶಾಫ್ಟ್ ಅಲ್ಲಿ ಪಿನ್ ಇದೆ, ಇದರಲ್ಲಿ ವೈಂಡಿಂಗ್ಸ್ ಇದಾವೆ. ಓಕೆ, ವೈಂಡಿಂಗ್ಸ್ ಇದಾವೆ ಅಂಡ್ ನಂತರ ಮೇಲೆ ಹೌಸಿಂಗು ಸಹ ಇದೆ. ಓಕೆ, ಇದು ಟರ್ಮಿನಲ್ ಬಾಕ್ಸ್ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಹೌಸಿಂಗ್ ಹಾಕಿರ್ತೀವಿ. ಇದೆಲ್ಲ ಕಂಪ್ಲೀಟ್ ಒಂದು ಇಮೇಜ್. ಈ ಒಂದು ಇಮೇಜ್ ಅಲ್ಲಿ ಎಷ್ಟಿದಾವೆ, ವೈಂಡಿಂಗ್ಸ್ ಇದಾವೆ, ಶಾಫ್ಟ್ ಇದೆ, ಪಿನ್ ಇದೆ, ನಂತರ ವೈಂಡಿಂಗ್ಸ್ ಔಟ್ ಗೋಯಿಂಗ್ ಟರ್ಮಿನಲ್ಸ್ ಇದೆ, ಮತ್ತೆ ಕೇಸಿಂಗ್ ಇದೆ ಅಂಡ್ ಬೇಸ್ಮೆಂಟ್ ಸಹ ಇದೆ. ಮೇಲೊಂದು ಯೋಕು ಸಹ ಇರುತ್ತೆ. ಇಲ್ಲೆಲ್ಲ ಎತ್ತೋದಕ್ಕೆ ಒಂದು ಯೋಕು ಸಹ ಇರುತ್ತೆ. ಇಲ್ಲಿ ಯಾಕೆ ನೋಡೋಣ. ಓಕೆ, ಇದು ಯೋಕ್ ಅನ್ಕೊಳ್ಳಿ. ಈಗ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಇಷ್ಟು ದೊಡ್ಡ ಇಮೇಜ್ ನಾನು ಕಾಪಿ ಮಾಡ್ಕೊಂತೋದೆ, ಒಂದೊಂದು ಲೈನ್ ಸಪರೇಟ್ ಆಗಿ ಕಾಪಿ ಮಾಡ್ಬೋದು. ವೈಂಡಿಂಗ್ ನ ಸಪರೇಟ್ ಆಗಿ, ಶಾಫ್ಟ್ ನ ಸಪರೇಟ್ ಆಗಿ ಕಾಪಿ ಮಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಈ ಕೇಸಸ್ ಅಲ್ಲಿ ಒಂದು ಕಾಪಿ ಕಮಾಂಡ್ ಅದು ಯೂಸ್ ಮಾಡ್ಬೋದು. ಈಸಿನಾಗಿ ಕಾಪಿ ಬಂದ್ಬಿಡುತ್ತೆ. ಇನ್ನೊಂದು ಕಾಪಿ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡೋದು, ಫುಲ್ ಕಾಪಿ ಅಂತ ಹೊಡೆದು ಎಲ್ಲಿ ಬೇಕಲ್ಲಿ ಶಿಫ್ಟ್ ಮಾಡ್ಕೋಬಹುದು ಅಲ್ವಾ. ಶಿಫ್ಟ್ ಅಂತ ಕಾಪಿ ಮಾಡ್ಕೋಬಹುದು. ಮಿರರ್ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ಸೇಮ್ ಇಮೇಜ್ ರೈಟ್ ಲೆಫ್ಟ್ ಟಾಪ್ ಬಾಟಮ್ ಎಕ್ಸಾಕ್ಟ್ ಆಗಿ ಮಿರರ್ ಮಾಡ್ಕೋಬಹುದು. ಈಗ ಫಿಲ್ಲೆಟ್ ಅಂದ್ರೆ ಏನು, ಫಿಲ್ಲೆಟ್ ಬಂದ್ಬಿಟ್ಟು ಕಾರ್ನರ್ಸ್, ನಿಮಗೆ ಕಾರ್ನರ್ಸ್ ಗೆ ಯೂಸ್ ಮಾಡ್ತೀವಿ. ಫಿಲ್ಲೆಟ್ ಚಾಂಫರ್ ಅನ್ನೋದು ಎರಡು ಕಾರ್ನರ್ಸ್ ಯೂಸ್ ಮಾಡ್ತೀವಿ. ಕ್ರಿಯೇಟ್ಸ್ ರೌಂಡೆಡ್ ಕಾರ್ನರ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ರೆಕ್ಟಾಂಗಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ರೆಕ್ಟಾಂಗಲ್ ಹಿಂಗಿದೆ. ಈ ರೆಕ್ಟಾಂಗಲ್ ಎಡ್ಜಸ್ ಅಲ್ಲಿ ಹೆಂಗಿರುತ್ತೆ, ಹಿಂಗೆ ಶಾರ್ಪ್ ಇರುತ್ತೆ ಅಲ್ವಾ, ಶಾರ್ಪ್ ಇರುತ್ತೆ, ಹೀಗೆ ಶಾರ್ಪ್ ಇರುತ್ತೆ. ಎಡ್ಜಸ್ ಅಲ್ಲಿ ಹೀಗೆ ಶಾರ್ಪ್ ಇರುತ್ತೆ ಅಲ್ವಾ. ಈ ಶಾರ್ಪ್ ನಾನು ಬೆಂಡ್ ಮಾಡ್ಬೇಕು, ಹೀಗೆ ಮಾಡ್ಬೇಕು. ಓಕೆ, ಹೀಗೆ 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 ಎಂಡ್ ಅಲ್ಲಿ ಹಿಂಗೆ ಆರ್ಕ್ ತರ ಬರಬೇಕು. ಎಂಡ್ ಅಲ್ಲಿ ಹಿಂಗೆ ಆರ್ಕ್ ತರ ಬರಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಲ್ಲ ಗೈಸ್. ಆರ್ಕ್ ಅಂತಂದ್ರೆ ಈ ತರ ಬರಬೇಕು. ಎಂಡ್ ಅಲ್ಲಿ ಹೀಗಿರೋದ್ ಬದಲು ಹೀಗ್ ಮಾಡ್ತೇವೆ ಅನ್ಮತ್ ಆರ್ಕ್. ನಾನು ಮೇಲ್ ತೋರಿಸ್ತೇನೆ, ಆಕ್ಚುಲಿ ಈ ಲೈನ್ ಬದಲು ಈ ಲೈನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ತರ ಸರ್ಕಲ್ ಆಗಿ ಮಾಡ್ಬೇಕು ಅಂತಂದ್ರೆ ಅದನ್ನ ನಾವು ಫಿಲೆಟ್ ಅಂತ ಕರಿತೀವಿ. ರೌಂಡ್ ಮಾಡುತ್ತೆ ಕಾರ್ನರ್ಸ್ ನ. ಓಕೆ, ಅದೇ ತರ ಚಾಂಫರ್ ಏನ್ ಮಾಡುತ್ತೆ, ಸ್ಲ್ಯಾಂಟೆಡ್ ಎಡ್ಜ್ ಮಾಡುತ್ತೆ. ಸ್ಲ್ಯಾಂಟೆಡ್ ಕಾರ್ನರ್ಸ್ ಅಂದ್ರೆ ಈ ತರ ಒಂದು ಸ್ಲ್ಯಾಂಟ್ ಆಂಗಲ್ ಅಲ್ಲಿ ತಗೊಂಡ್ಬಿಡುತ್ತೆ, ಒಂದು ಸ್ಲ್ಯಾಂಟ್ ಆಂಗಲ್. ಅದು ಆಲ್ಮೋಸ್ಟ್ ಫಿಲೆಟ್ ತರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ, ಅಂಡ್ ಈಗ ಡೈಮೆನ್ಷನ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಡಿಮ್ ಅಂತ ಕರಿತೀವಿ. ನೀವು ಡಿಮ್ ಅಂತ ಟೈಪ್ ಮಾಡಿದ್ರೆ ಸಾಕು, ಡಿಮ್ ಅಲ್ಲಿ ಎರಡು ತರ ಡಿಮ್ ಬರುತ್ತೆ. ಒಂದು ಲೀನಿಯರ್ ಡೈಮೆನ್ಷನ್, ಇನ್ನೊಂದು ರೊಟೇಷನಲ್ ಡೈಮೆನ್ಷನ್. ಓಕೆ, ಅಂಡ್ ಆಂಗುಲರ್ ಡೈಮೆನ್ಷನ್. ಡಿಮ್ ಅಲ್ಲಿ ಲೀನಿಯರ್ ಅಂಡ್ ಆಂಗುಲರ್ ಎರಡು ಇರುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಲೀನಿಯರ್ ಅಂತ ಒಂದಿರುತ್ತೆ, ಇನ್ನೊಂದು ಆಂಗುಲರ್ ಅಂತ ಒಂದಿರುತ್ತೆ. ಏನಪ್ಪ ಇವೆರಡು, ಡಿಮ್ ಅಂದ್ರೆ ಏನು, ಡಿಮ್ ಅಂದ್ರೆ ಡಿಮ್ ಆಗ್ಬಿಡೋದಲ್ಲ, ಡೈಮೆನ್ಷನ್. ಡೈಮೆನ್ಷನ್ ಅಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಕರಿತೀವಿ, ಮೆಜರ್ಮೆಂಟ್, ವ್ಯಾಲ್ಯೂನ ತಿಳಿಸೋದು. ಲೆಂತ್ ಇರ್ಬೋದು, ಬ್ರೆಡ್ತ್ ಇರ್ಬೋದು, ಆಂಗಲ್ ಇರ್ಬೋದು, ಮತ್ತೆ ಡಿಸ್ಟೆನ್ಸ್ ಇರ್ಬೋದು. ಈ ಯಾವುದೇ ತರದ ಮೆಷರ್ಮೆಂಟ್ಸ್ ನ ತೋರಿಸ್ಬೇಕಂದ್ರೆ ಒಂದು ಡೈಮೆನ್ಷನ್ ಬೇಕು. ಆ ಡೈಮೆನ್ಷನ್ ತೋರಿಸಿದಾಗ ಗೊತ್ತಾಗುತ್ತೆ ನಮಗೆ, ಓಕೆ ಈ ಮನೆ ಸೈಜು ಲೆಂತ್ ಇಷ್ಟಿದೆ, ಬ್ರೆಡ್ತ್ ಇಷ್ಟಿದೆ,
ಫ್ಲೋರ್ ಹೈಟ್ ಇಷ್ಟಿದೆ, ಅಂಡ್ ನಂತರ ಒಳಗಡೆ ಹಾಲ್ ಸೈಜ್ ಇಷ್ಟಿದೆ, ನಂತರ ರೂಮ್ ಸೈಜ್ ಇಷ್ಟಿದೆ, ರೂಮಲ್ಲಿ ಡೋರ್ದು ಸೈಜ್ ಇಷ್ಟಿದೆ, ಇದೆಲ್ಲ ನೀವು ಡೈಮೆನ್ಷನ್ ಹಾಕಿ ಸಹ ನೋಡ್ಬೋದು. ಓಕೆ, ಲೀನಿಯರ್ ಡೈಮೆನ್ಷನ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ಲೈನ್ ಆಗಿರೋದು ಹಿಂಗೆ ಲೀನಿಯರ್ ಆಗಿರೋದು ಅಂದ್ರೆ ಒಂದು ಹಾರಿಜಾಂಟಲ್ ಅಥವಾ ವರ್ಟಿಕಲ್, ಒಂದು ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆ ಥರ ಏನೇ ಇದ್ರೂ ಸಹ ನೀವು ಲೀನಿಯರ್ ಡೈಮೆನ್ಷನ್ ಯೂಸ್ ಮಾಡೋದು. ಆಂಗ್ಲರ್ ಯಾವಾಗ ಯೂಸ್ ಮಾಡ್ತೀರಾ? ಈ ತರ ಫಿಲ್ಲೆಟ್ಸ್ ಅಲ್ಲಿ ಲೀನಿಯರ್ ಯೂಸ್ ಆಗಲ್ಲ. ಯಾಕೆಂದ್ರೆ ಆಂಗಲ್ ಇದೆ ಅಲ್ಲಿ ಅಲ್ವಾ, ರೊಟೇಷನಲ್ ಇದೆ ಅಂತಂದ್ರೆ ನೀವು ಕಂಪಲ್ಸರಿ ಆಂಗ್ಲರೇ ಯೂಸ್ ಮಾಡ್ಬೇಕು. ಆಂಗ್ಲರ್ ಡೈಮೆನ್ಷನ್ ಮಾತ್ರ ಅವಾಗ ವರ್ಕ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಒಂದು ಲೈನ್ ಹಾಕಿರ್ತೀರಾ, ಇವಾಗ ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟಿದೆ ಅಂತ ನಾನು ಲೀನಿಯರ್ ಡೈಮೆನ್ಷನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ತರ ಇಲ್ಲಿಂದ ಇಲ್ಲಿಗೂ ಸಹ ಲೀನಿಯರ್ ಡೈಮೆನ್ಷನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೂ ಸಹ ಲೀನಿಯರ್ ಡೈಮೆನ್ಷನ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಈ ಒಳಗಡೆ ಇರೋ ಆಂಗಲ್ ಎಷ್ಟಿದೆ ಅನ್ನೋದು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಲೀನಿಯರ್ ಡೈಮೆನ್ಷನ್ ಯೂಸ್ ಮಾಡಲ್ಲ. ಆಗ ಇಲ್ಲಿ ಆಂಗಲ್ ಬರುತ್ತೆ ಅಲ್ವಾ, ಆಂಗಲ್ ಥೀಟಾ ಬರುತ್ತೆ, ಇಲ್ಲಿ ಥೀಟಾ ಬರುತ್ತೆ, ಇಲ್ಲಿ ಸಮ್ ಥೀಟಾ ಬರುತ್ತೆ, ಈ ಎ ಬಿ ಸಿ ಅಂತ ಇಟ್ಕೊಳ್ಳಿ. ಓಕೆ, ಲೀನಿಯರ್ ಟ್ರಯಾಂಗಲ್ ಅಂತ ಇಟ್ಕೊಳ್ಳಿ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲಾನು ಥೀಟಾನೇ ಇರುತ್ತೆ ಅಲ್ವಾ. ಸೊ ಈಗ ಇಲ್ಲಿ ಒಂದು ಆಂಗಲ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೀವು ಆಂಗುಲರ್ ಡೈಮೆನ್ಷನ್ ಇಲ್ಲಿಂದ ಇಲ್ಲಿಗೆ ಸೆಲೆಕ್ಟ್ ಮಾಡಿದ್ರೆ ಆಯ್ತು, ನಿಮಗೆ ಇಲ್ಲಿ ಆಂಗಲ್ ಎಷ್ಟಿದೆ ಅನ್ನೋದು ತೋರಿಸುತ್ತೆ. ಅದಕ್ಕೆ ಆಂಗುಲರ್ ಡೈಮೆನ್ಷನ್ ಯೂಸ್ ಮಾಡ್ಬೇಕು. ಓಕೆ, ಅಂಡ್ ಇದಾದ ನಂತರ ಟೆಕ್ಸ್ಟ್ ಅಂದೇನು? ನಾವು ಟೆಕ್ಸ್ಟ್ ಬರೆಯಕ್ಕೆ ಯೂಸ್ ಮಾಡ್ತೀವಿ ಟೆಕ್ಸ್ಟ್ ಅಲ್ಲೂ ಸಹ ಸಿಂಗಲ್ ಲೈನ್ ಟೆಕ್ಸ್ಟ್, ಮಲ್ಟಿ ಲೈನ್ ಟೆಕ್ಸ್ಟ್ ಅಂತ ಬರುತ್ತೆ. ಸಿಂಗಲ್ ಲೈನ್ ಟೆಕ್ಸ್ಟ್ ಅಂದ್ರೆ ಒಂದ್ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಸಿಂಗಲ್ ಆಗಿ ನೀವು ಟೈಪ್ ರೈಟರ್ ಅಲ್ಲಿ ಟೈಪ್ ಮಾಡ್ತೀರೋ ಆ ತರ ಟೈಪ್ ಮಾಡ್ಕೊಂತ ಹೋಗ್ಬೋದು ಹೆಸರನ್ನ. ಮಲ್ಟಿ ಟೆಕ್ಸ್ಟ್ ಅಂದ್ರೆ ಪದೇ ಪದೇ ಟೆಕ್ಸ್ಟ್ ಕಮೆಂಟ್ ನ ಕ್ಲಿಕ್ ಮಾಡೋದು ಬೇಕಾಗಲ್ಲ, ಒಂದು ಸಲ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನೀವು ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಟೈಪ್ ಮಾಡ್ಬೋದು. ಮಲ್ಟಿ ಟೆಕ್ಸ್ಟ್ ಲೈನ್ ಅಂತ ಕರಿತೀವಿ. ಓಕೆ, ಸಿಂಗಲ್ ಟೆಕ್ಸ್ಟ್ ಲೈನ್ ಅಂತ ಅಂದ್ರೆ ಒಂದು ಸಲ ಸೆಲೆಕ್ಟ್ ಮಾಡಿದ್ಮೇಲೆ ಒಂದೇ ಸಲನೇ ಬರಿಬಹುದು, ಒಂದು ಸಿಂಗಲ್ ಲೈನ್ ಕಂಪ್ಲೀಟ್ ಆಗಿ ಬರಿಬಹುದು, ನಂತರ ಮತ್ತೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಂಗಲ್ ಲೈನ್ ಟೆಕ್ಸ್ಟ್ ಕಮೆಂಟ್ ನ. ಮಲ್ಟಿ ಲೈನ್ ಟೆಕ್ಸ್ಟ್ ಅಂತ ಬಂದಾಗ ನೀವು ಒಂದು ಸಲ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದನ್ನ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಯೂಸ್ ಮಾಡಬಹುದು. ಒಂದ್ಸಲ ಬರೆದಿದ್ದಾಯ್ತಾ, ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಬಹುದು, ಇನ್ನೊಂದು ಏರಿಯಾಗೂ ಕ್ಲಿಕ್ ಮಾಡಿ ಅದನ್ನ ಹೆಸರು ಬರಿಬಹುದು. ಫಾರ್ ಎಕ್ಸಾಂಪಲ್ ಇದರಲ್ಲೇ ನೀವು ನೋಡಿದಿರಲ್ವಾ ಡ್ರಾಯಿಂಗ್ ಅಲ್ಲಿ ನೀವು ನೋಡಿದಿರಾ, ಓಕೆ, ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ನಾನು ಬರಿಬೇಕು ಅಂತಂದ್ರೆ ಇಲ್ಲೊಂದು ಆಂಗಲ್ ಹಾಕ್ಬಿಟ್ಟು ಇಲ್ಲಿ ನಾನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬರಿಬೇಕು ಅಲ್ವಾ. ಇದು ಟೈಪ್ ಮಾಡಿದ್ದಾರೆ, ಇಲ್ಲಿ ಟೈಟಲ್ ಬಾರು ಟೈಪ್ ಮಾಡಿದ್ದಾರೆ, ಇದೇ ರಿಬ್ಬಲ್ ಟೈಪ್ ಮಾಡಿದ್ದಾರೆ, ಇವೆಲ್ಲ ಟೈಪ್ ಮಾಡಿರೋದು. ಇವಾಗ ನಾನು ಇಷ್ಟನ್ನು ಒಟ್ಟಿಗೆ ಬರಿಬೇಕು ಅಂತಂದ್ರೆ ಆಗಲ್ಲ, ಒಂದೊಂದಾಗಿ ಬರಿಬೇಕಾಗುತ್ತೆ. ಇವಾಗ ನಮಗೆ ಟೆಕ್ಸ್ಟ್ ಕಮಾಂಡ್ ನ ಯೂಸ್ ಮಾಡಿ ಇದನ್ನೇ ನಾನು ಪಿಕ್ಚರ್ ಅಲ್ಲಿ ಹಾಕಿದೆ ಆಟೋಕ್ಯಾಡ್ ಅಲ್ಲಿ ಡ್ರಾಯಿಂಗ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇದು ಬೇಡ, ಟೂಲ್ ಬಾರ್ ಬಿಟ್ಬಿಡಿ, ಇಲ್ಲಿ ಟ್ರೀ ಇದೆ, ಇದನ್ನ ನಾನು ಟ್ರೀ ಅಂತ ಬರಿಬೇಕು ಅಲ್ವಾ. ಟ್ರೀ ಅಂತ ಬರಿಬೇಕು, ಏನ್ ಟ್ರೀ? ಬ್ಯಾನಿಯನ್ ಟ್ರೀನೋ ಯಾವ್ದು ಮ್ಯಾಂಗೋ ಟ್ರೀನೋ ಯಾವ್ದೋ ಒಂದು ಟ್ರೀ. ಇದೇನಿದು? ವಿಂಡೋ ಅಂತ ಬರಿಬೇಕು. ಇದನ್ನೇನು? ಎಂಟ್ರೆನ್ಸ್ ಡೋರ್ ಅಂತ ಬರಿಬೇಕು. ಇದನ್ನೇನು? ಬ್ಯಾಕ್ ಎಂಡ್ ಎಂಟ್ರೆನ್ಸ್ ಅಂತ, ಇದನ್ನೇನು? ಫ್ಲೋರ್ ಅಂತ ಬರಿಬೇಕು. ಓಕೆ, ಇದು ಸೀಲಿಂಗ್ ಅಂತ ಬರಿಬೇಕು, ಇದು ಫ್ಲೋರ್ ಅಂತ ಬರಿಬೇಕು, ಸೊ ಇದು ಸೈಡ್ ವಾಲ್ಸ್ ಅಂತ ಬರಿಬೇಕು. ಸೊ ಇವೆಲ್ಲ ಬರಿಬೇಕು ಅಂತ ಅಂದಾಗ ನಾನು ಟೆಕ್ಸ್ಟ್ ಕಮಾಂಡ್ ಯೂಸ್ ಮಾಡ್ತೀನಿ. ಸಿಂಗಲ್ ಲೈನ್ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಇದೊಂದೇ ಒಂದು ಟೆಕ್ಸ್ಟ್ ಬರಿಬೋದು ಅಷ್ಟೇ. ಮಲ್ಟಿ ಲೈನ್ ಟೆಕ್ಸ್ಟ್ ಯೂಸ್ ಮಾಡಿದ್ರೆ ಈ ಟೆಕ್ಸ್ಟ್ ಆದ್ಮೇಲೆ ಈ ಟೆಕ್ಸ್ಟ್ ಬರಿಬೋದು, ವಿಂಡೋ ಅಂತಾನು ಬರಿಬೋದು, ಮತ್ತೆ ಫ್ಲೋರ್ ಅಂತ ಬರಿಬೋದು, ಮತ್ತೆ ಇದು ಬರಿಬೋದು, ಎಲ್ಲಾನು ಕ್ಲಿಕ್ ಮಾಡ್ಕೊಂಡು ಬರ್ಕೊಂತ ಇರ್ಬೋದು. ಓಕೆ, ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಅದು ಇಂಪಾರ್ಟೆಂಟ್, ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಇಂಪಾರ್ಟೆಂಟ್ ಗೈಸ್. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ನೀವು ಎಕ್ಸಾಮ್ ಅಲ್ಲಿ ಯಾವುದೇ ತರ ಕ್ವಶನ್ ಕೇಳಿದ್ರು ಸಹ ಆನ್ಸರ್ ಮಾಡಕ್ಕೆ ಎಬಿಲಿಟಿ ಇರುತ್ತೆ. ಓಕೆ, ಈಗ ಇಂಪಾರ್ಟೆಂಟ್ ಫೀಚರ್ಸ್ ನಾವು ಆಲ್ರೆಡಿ ಫೀಚರ್ಸ್ ಬೆಜ್ಜಾನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. 2D ಡ್ರಾಫ್ಟಿಂಗು, 3D ಮಾಡಲಿಂಗು, ಲೇಯರ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಲೇಯರ್ಸ್ ಅಂದ್ರೆ ನೋಡಿ, ಸಚ್ ಆಸ್ ವಾಲ್ಸ್ ಸಪರೇಟ್ ಮಾಡ್ಬೋದು, ಡೋರ್ ಸಪರೇಟ್ ಮಾಡ್ಬೋದು, ಡೈಮೆನ್ಷನ್ಸ್ ನೀವು ಬರೀ ಡೈಮೆನ್ಷನ್ಸ್ ಅಷ್ಟೇ ನೋಡ್ಬೋದು, ಎಲೆಕ್ಟ್ರಿಕಲ್ ಲೈನ್ಸ್ ಅಷ್ಟೇ ನೋಡ್ಬೋದು. ಇದು ಲೇಯರ್ ಅಂತ ನಾನು ಈಗ ಹೇಳಿದಾಗ ನಿಮಗೆ ಅರ್ಥ ಆಗದೆ ಇರ್ಬೋದು, ಒಂದು ಡ್ರಾಯಿಂಗ್ ತೋರಿಸಿನ ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡ್ತಾ ಇದ್ರಿ ಒಂದು ಇಮೇಜ್, ಇದು ಬಂದ್ಬಿಟ್ಟು ಲೇಯರ್ಸ್ ನ ತೋರಿಸ್ತಾ ಇದೆ ನೋಡಿ. ಇದು ಲೇಯರ್ ಪ್ರಾಪರ್ಟೀಸ್ ಅಂತ ಕ್ಲಿಕ್ ಮಾಡಿದ ಪಕ್ಕದಲ್ಲಿ ಒಂದು ಇದು ಇದೆ ನೋಡಿ, ಬಟನ್ ಇದೆ. ಈ ಲೇಯರ್ ಅಲ್ಲಿ 3 ಕಾಣುತ್ತೆ ನಮಗೆ. ಏನೇನು? ಒಂದು ಬಲ್ಬ್, ಇನ್ನೊಂದು ಸನ್ಲೈಟ್ ತರ, ಇನ್ನೊಂದು ಲಾಕ್. ಓಕೆ, ಈಗ ಇಲ್ಲಿ ನೀವು ನೋಡಬಹುದು ಹಲವಾರು ನೇಮ್ಸ್ ನ ಕೊಟ್ಟಿದ್ದಾರೆ ವಿತ್ ಡಿಫ್ರೆಂಟ್ ಕಲರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಟಾಸ್ ಅಂತ ಇದೆ, ಇಲ್ಲಿ ಫೇಸ್ ಅಂತ ಇದೆ, ಇಲ್ಲಿ ನೋಡಿ ಇಂಪ್ರೆಸ್ಸೋ ಅಂತಿದೆ, ನ್ಯೂಟ್ರೋ ಪ್ರೆಸೋ, ಇವೆಲ್ಲ ಒಂದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಡೈಮೆನ್ಷನ್ಸ್ ಇದೆಲ್ಲ ರೆಡ್ ಕಲರ್ ಇದೆ, ಇದು ಕೋಟಾಸ್, ಇದು ಡೈಮೆನ್ಷನ್ಸ್ ಮಾತ್ರ ಡಿಫೈನ್ ಮಾಡುತ್ತೆ. ಅದೇ ತರ ನಿಮಗೆ ವೈಟ್ ಕಲರ್ ಅಲ್ಲಿ ಇಲ್ಲಿದೆ ನೋಡಿ, ಇಲ್ಲಿದೆ ಟ್ರೇಸ್ ಇಡಿ, ಅಂದ್ರೆ ಈ ಹೊರಗಡೆ ಇರೋಂತಹ ವಾಲ್ಸ್. ಓಕೆ, ಈ ವಾಲ್ಸ್ ಇದೆ ನೋಡಿ, ವಾಲ್ಸ್ ಎಲ್ಲ ಒಂದ್ ಕಲರ್ ಇಲ್ಲ, ಅದು ಟ್ರೇಸ್ ಇಡಿಯಾ ಅಂತಿದೆ. ಈ ಬರೀ ನೀವು ಟ್ರೇಸ್ ಇಡಿಯಾ ಅಷ್ಟೇ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನೀವು ಬೆಳಕನ್ನ, ಈ ಬಲ್ಬ್ ನ ಕ್ಲಿಕ್ ಮಾಡಿ ಇದನ್ನ ಅನ್ಲಾಕ್ ಮಾಡಿದ್ರೆ ನಿಮ್ಗೆ ಬರೀ ವಾಲ್ಸ್ ಅಷ್ಟೇ ಕಾಣುತ್ತೆ. ಇನ್ನು ಉಳಿದಿರೋವೆಲ್ಲ ನೀವು ಲಾಕ್ ಮಾಡ್ಬಿಟ್ರೆ ಅದು ಯಾವುದು ಕಾಣಲ್ಲ. ಡೋರ್ಸ್ ನೋಡ್ಬೋದು, ಡೋರ್ಸ್ ನೋಡಿ ಪಿಂಕ್ ಕಲರ್ ಇದೆ ಅಲ್ವಾ. ಪಿಂಕ್ ಎಲ್ಲಿದೆ? ಇಲ್ಲಿದೆ. ಇದನ್ನೇನಾದ್ರೆ ಬೇರೆ ಲ್ಯಾಂಗ್ವೇಜ್ ಇರ್ಬೇಕದು ಆಕ್ಚುಲಿ. ಪೋರ್ಟಾಸ್ ಈ ಜಾನೆಲ್ಸ್ ಅಂತ ಇದೆ, ಮೇ ಬಿ ಫ್ರೆಂಚ್ ಸ್ಪ್ಯಾನಿಷ್ ಇರ್ಬೇಕು, ನಮ್ಗೆ ಅದ್ರ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಲೇಯರ್ ಕಮಾಂಡ್ ಎಕ್ಸ್ಪ್ಲೈನ್ ಆಗೋದು ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡ್ ಆಗೋದು. ಓಕೆ, ಪಿಂಕ್ ಕಲರ್ ಇರೋದೆಲ್ಲ ಡೋರ್ಸ್. ಓಕೆ, ಇದನ್ನ ಒಂದು ಲೇಯರ್ ಮಾಡಿದ್ದಾರೆ.
ಅಂದೆ ಡೋರ್ಸ್ನ ನೀವು ಮಾಡಬೇಕು ಅಂತ ಅಂದಾಗ ಡೋರ್ ಇದನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದೇ ಕಲರೇ ಬರುತ್ತೆ. ಇವಾಗ ನೋಡಿ ಇಲ್ಲಿ ವಾಲ್ಸ್ ನೋಡಿ, ವಾಲ್ಸ್ ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ. ಇದು ನೋಡಿ, ಇದನ್ನ ಹ್ಯಾಚಿರಾಸ್ ಅಂತ ಕರಿತಾ ಇದ್ದಾರೆ. ಈ ವಾಲ್ಸ್ ಇದೆ ಅಲ್ಲ, ಈ ವಾಲ್ ಮೇಲೆ ಒಂದು ಏನೋ ಹಾಕಿದ್ದಾರೆ, ಅದನ್ನ ಕಲರ್ಸೇ ಬೇರೆ ಇದೆ ನೋಡಿ. ಸೊ ಈ ತರ ನೀವು ಲೇಯರಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೋಬಹುದು. ಈ ಬಲ್ಬ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅದು ಆನ್ ಆಗುತ್ತೆ. ಈ ಬಲ್ಬ್ನ ಆಫ್ ಮಾಡಿದ್ರೆ ಅಂತಂದ್ರೆ ಆ ಲೇಯರ್ ಆಫ್ ಆಗೋಗುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ ಗೈಸ್, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ಲೆಟ್ ಅಸ್ ಕಂಟಿನ್ಯೂ. ಕ್ಲಿಯರ್ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಡೈಮೆನ್ಷನಿಂಗ್ ನಾವು ನೋಡಿದೀವಿ. ಎಲ್ಲ ಹೈಟ್ ನೋಡಿ, ಲೆಂತ್, ವಿಡ್ತ್, ಹೈಟ್, ರೇಡಿಯಸ್, ಡೈಮೀಟರ್, ಆಂಗಲ್ಸ್ ಎಲ್ಲಾನು ನೀವು ಮೆಜರ್ ಮಾಡ್ಕೋಬಹುದು. ಅನ್ಯೋಟೇಷನ್ ಅಂದ್ರೆ ಏನೋ ಟೆಕ್ಸ್ಟ್ ಇರುತ್ತೆ, ಸಿಂಬಲ್ಸ್, ನೋಟ್ಸ್, ಲೇಬಲ್ಸ್ ಎಲ್ಲಾನು ನೀವು ಇದರಲ್ಲಿ ಅನ್ಯೋಟೇಷನ್ ಅಂತ ಬರುತ್ತೆ. ಬ್ಲಾಕ್ಸ್ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಈಗ ಸಚ್ ಆಸ್ ಡೋರ್ಸ್ ಇರ್ತವೆ, ಇದನ್ನ ಆಬ್ಜೆಕ್ಟ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ಡೋರ್ ಇರ್ಬೋದು, ವಿಂಡೋ ಇರ್ಬೋದು, ಬೋಲ್ಟ್ ಇರ್ಬೋದು, ಸ್ವಿಚ್ ಇರ್ಬೋದು, ಸಿಂಬಲ್, ಇದನ್ನ ಪದೇ ಪದೇ ಹಾಕೋದಲ್ಲ. ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಪದೇ ಪದೇ ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ಡ್ರಾಯಿಂಗ್ ನ ಅದನ್ನ ಬ್ಲಾಕ್ ಅಂತ ಮಾಡ್ಬಿಟ್ಟು ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂತಿದ್ರೆ ಸರೋಗುತ್ತೆ ಅನ್ನೋದು ಕೆಲಸ. ಓಕೆ, ಅಂಡ್ ಆಬ್ಜೆಕ್ಟ್ ಸ್ನ್ಯಾಪ್ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ಫೀಚರ್. ಸ್ನ್ಯಾಪ್ ಅಂತಂದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಎಂಡ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ಇವಾಗ ಕರ್ಸರ್ ಇದೆ ನನ್ನ ಹತ್ರ, ಆ ಕರ್ಸರ್ನ ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ನಾನು ಮೂವ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿ ಮೂವ್ ಮಾಡಿದ್ರೆ ಇಲ್ಲಿ ಮಿಡ್ ಪಾಯಿಂಟ್ ಅಂತ ತೋರಿಸ್ಬೇಕದು. ಸುಮ್ಮನೆ ಕರ್ಸರ್ನ ಇಲ್ಲಿಗೆ ತಗೊಂಡ್ಬಂದ್ರೆ ಮಿಡ್ ಪಾಯಿಂಟಾ ಇಲ್ಲ ನಿಯರ್ ಬೈಯಾ, ಟಚ್ ಆಗ್ತಿದನಾ ಇಲ್ಲ ಅಂತ ತೋರಿಸ್ಬೇಕು. ಇವಾಗ ನೀನು ಎಂಡ್ ಪಾಯಿಂಟ್ ಹತ್ರ ಕರ್ಸರ್ನ ತಗೊಂಡ್ಬಂದ್ರೆ ಇದು ಎಂಡ್ ಪಾಯಿಂಟ್ ಅಂತ ತೋರಿಸ್ಬೇಕು. ಅವಾಗ ನೀವು ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಇನ್ನೊಂದು ಲೈನ್ ಎಳಿಬಹುದು. ಈ ಮಿಡ್ ಪಾಯಿಂಟ್ ಅಂತ ಬಂದಾಗ ಮಿಡ್ ಪಾಯಿಂಟ್ ಇಂದ ಎಕ್ಸಾಕ್ಟ್ ಆಗಿ ಒಂದು ಲೈನ್ ಹೇಳ್ಕೋಬಹುದು. ಇಲ್ಲ ಏನಾದ್ರೂ ಇನ್ನೊಂದು ಇಮೇಜ್ ಕೂಡಿಸ್ಬೇಕಾಗಿರುತ್ತೆ, ಇಲ್ಲಿ ತಗೊಂಡ್ಬಂದು ಇಲ್ಲಿ ಕೂಡಿಸ್ಬೋದು. ಎಕ್ಸಾಕ್ಟ್ ಆಗಿ ಇಮೇಜ್ ಬೇರೆ ಕಡೆ ಇರುತ್ತೆ, ಈ ಇಮೇಜ್ ನಾನು ತಗೊಂಡ್ಬಂದು ಇಲ್ಲಿ ಕೂಡಿಸ್ಬೇಕು ಅಂತಂದಾಗ ಎಕ್ಸಾಕ್ಟ್ ಆಗಿ ಮಿಡ್ ಪಾಯಿಂಟ್ ಅಲ್ಲಿ ಕೂಡಿಸ್ಬೇಕು ಅಂತ ನನ್ನ ಮಿಡ್ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಾಗಬೇಕಲ್ವಾ. ಬಟ್ ರೆಕ್ಟಾಂಗಲ್ ಹಾಕಿದ್ರೆ ಸರೋಗಲ್ಲ. ಆ ಡೈಮೆನ್ಷನ್ಸ್ ನ ಎಲ್ಲೆಲ್ಲಿ ಏನಿದೆ ಎಂಡ್ ಪಾಯಿಂಟ್ ಇರ್ಬೋದು, ಇಲ್ಲಿ ನೋಡಿ ಅದೇ ಹೇಳ್ತಾರೆ. ಈ ಸ್ನ್ಯಾಪ್ ನ ಆನ್ ಮಾಡ್ಕೊಂಡ್ರೆ, ಓ ಸ್ನ್ಯಾಪ್ ಅಂತ ಕರಿತೀವಿ ನಾವು, ಇದು ಓ ಸ್ನ್ಯಾಪ್ ಅಥವಾ ಆರ್ಥೋ, ORTHO, ಇವೆಲ್ಲ ಡಿಫ್ರೆಂಟ್ ಕಮಾಂಡ್ಸ್ ಫಾರ್ ಶೋಯಿಂಗ್ ನಿಮ್ಮ ಇಮೇಜ್ ಅಲ್ಲಿ ಬರೋಂತಹ ಎಂಡ್ ಪಾಯಿಂಟ್ ಇರ್ಬೋದು, ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ, ಎಂಡ್ ಪಾಯಿಂಟ್ಸ್ ಇರ್ಬೋದು, ಮಿಡ್ ಪಾಯಿಂಟ್ಸ್ ಇರ್ಬೋದು, ಸೆಂಟರ್ ಇರ್ಬೋದು, ಈ ಸೆಂಟರ್ಸ್ ಇರ್ಬೋದು, ಇಂಟರ್ಸೆಕ್ಷನ್ ಲೈನ್ಸ್ ಇರ್ಬೋದು. ಈ ತರ ಬಂದಿರುತ್ತೆ. ಸೊ ಇದು ಇಂಟರ್ಸೆಕ್ಷನ್ ಅಂತೀವಿ. ಇಂಟರ್ಸೆಕ್ಷನ್ ತೋರಿಸ್ಬೇಕು, ಪರ್ಪೆಂಡಿಕ್ಯುಲರ್ ಇದ್ರೆ ಅದನ್ನು ತೋರಿಸ್ಬೇಕು. ಇವೆಲ್ಲಾನು ತೋರಿಸೋದನ್ನ ನಾವು ಸ್ನ್ಯಾಪ್ ಅಂತ ಕರಿತೀವಿ, ಆಬ್ಜೆಕ್ಟ್ ಸ್ನ್ಯಾಪ್. ಅದೇ ತರ ಪ್ಲಾಟಿಂಗ್ ಅಂಡ್ ಪ್ರಿಂಟಿಂಗು ಸಹ ಇದೆ, ಅದನ್ನು ಸಹ ನಾವು ನೋಡಿದೀವಿ. ಈಗ ನಾವು ಡ್ರಾಯಿಂಗ್ ಏಡ್ಸ್ ಇನ್, ಇಲ್ಲಿ ನೋಡಿ, ಡ್ರಾಯಿಂಗ್ ಏಡ್ಸ್ ಇನ್ ಆಟೋ ಕ್ಯಾಡ್ ಅಂತ ಕರಿತೀವಿ. ಇದನ್ನೆಲ್ಲ ಡ್ರಾಯಿಂಗ್ ಏಡ್ ಅಲ್ಲಿ ಬರುತ್ತೆ. ಇದನ್ನ ನೀವು ಎಲ್ಲಿ ನೋಡಿದ್ರ, ಸ್ಟೇಟಸ್ ಬಾರ್ ಅಲ್ಲಿ ನೋಡಿದ್ರಿ. ಯಾವ್ದ್ರಲ್ಲಿ? ಸ್ಟೇಟಸ್ ಬಾರ್ ಅಲ್ವಾ? ನಿನ್ನೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಇವೆಲ್ಲ ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ. ಗ್ರಿಡ್ ಅಂದ್ರೆ ಏನು? ನಿಮ್ಗೊಂದು ಇಮೇಜ್ ಈ ತರ ಗ್ರಿಡ್ ಅಲ್ಲಿ ಕಾಣುತ್ತೆ. ಸ್ನ್ಯಾಪ್ ಆನ್ ಮಾಡಿದಾಗ ಮೂವ್ಸ್ ಕರ್ಸರ್ ಇನ್ ಫಿಕ್ಸ್ಡ್ ಇಂಟರ್ವಲ್ಸ್ ಅಂದ್ರೆ ಏನು? ನೀವು ಹತ್ರಕ್ಕೆ ಹೋದಾಗ ಇದು ಮಿಡ್ ಪಾಯಿಂಟಾ, ಎಂಡ್ ಪಾಯಿಂಟಾ, ಪರ್ಪೆಂಡಿಕ್ಯುಲರ್, ಇಂಟರ್ಸೆಕ್ಷನ್ ಪಾಯಿಂಟಾ, ಯಾವ ಪಾಯಿಂಟ್ ಅಂತ ತೋರಿಸುತ್ತೆ. ಆರ್ಥೋ ಆನ್ ಮಾಡಿದೆ ಎಕ್ಸಾಕ್ಟ್ ಆಗಿ ಹಾರಿಜಾಂಟಲ್ ಲೈನ್ ಅಥವಾ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್ ಅಥವಾ ವರ್ಟಿಕಲ್ ಲೈನ್ ಇಷ್ಟೇ ಆಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಆಟೋಕ್ಯಾಡ್ ಟೂಲ್ ಅಲ್ಲಿ ನಾನು ಲೈನ್ ಕಮಾಂಡ್ ತಗೋತೀನಿ. ಓಕೆ, ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು ಲೈನ್ ಹಾಕ್ಬೇಕು ಅಂದ್ರೆ ಫಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ನಾನು ಲೈನ್ ಸುಮ್ಮನೆ ಹಿಂಗೆ ಹೇಳಿದ್ರೆ ಅಂತಂದೆ, ಆ ಲೈನ್ ಎಕ್ಸಾಕ್ಟ್ ಆಗಿ ಪರ್ಪೆಂಡಿಕ್ಯುಲರೇ ಬರಬೇಕಾ, ಇಲ್ಲ ಲೈನ್ ಹೆಂಗ್ ಬೇಕಂಗೆ ಹೋಗ್ಬಿಡುತ್ತಾ ಅಲ್ವಾ? ಲೈನ್ ಹೆಂಗ್ ಬೇಕಂಗೆ ಹೋಗ್ಬೋದು. ನೀವು ಅದನ್ನ ಅಲೈನ್ ಮಾಡಬೇಕಾಗುತ್ತೆ. ಈ ಅಲೈನ್ ಮಾಡೋದಕ್ಕೆ ಒಂದು ಸೆಟಪ್ ಇದೆ. ಆರ್ಥೋ ಅಂತ ಸೆಲೆಕ್ಟ್ ಮಾಡ್ಬಿಟ್ಟೆ, ಇದು ಆರ್ಥೋಪೆಡಿಕ್ ಇದ್ದಂಗೆ. ಆರ್ಥೋಪೆಡಿಕ್ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಅಥವಾ ಹಾರಿಜಾಂಟಲ್. ಒಂದು ಲೈನ್ ಸ್ಟ್ರೈಟ್ ಆಗಿ ಎಳಿಬಹುದು ಅಥವಾ ಹಾರಿಜಾಂಟಲ್ ಆಗಿ ಸ್ಟ್ರೈಟ್ ಆಗಿ ಎಳಿಬಹುದು. ಒಟ್ಟಲ್ಲಿ ಸ್ಟ್ರೈಟ್ ಆಗಿ ಲೈನ್ ಎಳೆಯುತ್ತೆ ಬಿಟ್ರೆ ಅಡ್ಡ ದಿಡ್ಡ ಎಳೆಯಲ್ಲ. ಹೀಗೆ 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 ಎಳೆಯಲ್ಲ ಲೈನ್. ಇದು ಬಂದ್ರೆ ಸ್ಟ್ರೈಟ್ ಹೀಗಿರುತ್ತೆ, ಇಲ್ಲ ಹೀಗಿರುತ್ತೆ ಅಷ್ಟೇ. ಆರ್ಥೋ ಮೋಡ್ ಆನ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಡ್ರಾಯಿಂಗ್ ಅಲ್ಲಿ ಟೋಟಲ್ ಡ್ರಾಯಿಂಗ್ ಸ್ಪೇಸ್ ಅಲ್ಲಿ ಏನೇ ಕಮಾಂಡ್ ಯೂಸ್ ಮಾಡ್ಬಿಟ್ಟು ನೀವು ಡ್ರಾಯಿಂಗ್ ಹಾಕಕ್ ಹೋಗ್ತಿರಲ್ಲ, ಅದೆಲ್ಲ ಹಾರಿಜಾಂಟಲ್ ವರ್ಟಿಕಲ್ ಆಗೇ ಮೂವ್ ಆಗುತ್ತೆ. ಸರ್ಕಲ್ ಹಾಕ್ಬೋದು. ಓಕೆ, ಸರ್ಕಲ್ ಆಗೇ ಇರುತ್ತೆ. ಬಟ್ ನೀವು ಸರ್ಕಲ್ನ ಮತ್ತೆ ನೆಕ್ಸ್ಟ್ ಮೂವ್ ಮಾಡಬೇಕು ಅಂತಂದ್ರೂ ಈ ಸೆಂಟರ್ ಪಾಯಿಂಟ್ ಇಟ್ಕೊಂಡು ಮೂವ್ ಮಾಡಕ್ ಹೋಗಿದ್ದೀರಾ ಅಂತಂದ್ರೆ ಅದು ಹಾರಿಜಾಂಟಲ್ ಆಗಿ ಸ್ಟ್ರೈಟ್ ಲೈನ್ ಆಗೇ ಮೂವ್ ಆಗುತ್ತೆ. ಈಗ ಅಡ್ಡ ದಿಡ್ಡ ಹೋಗಲ್ಲ. ಅಡ್ಡ ದಿಡ್ಡ ಹೋಗುತ್ತೆ ಅಂತಂದ್ರೆ ನೀವು ಆರ್ಥೋ ಆಫ್ ಮಾಡಿದಿರಾ ಅಂತ ಅರ್ಥ. ಆರ್ಥೋ ಒಂದು ಕಮಾಂಡ್, ಅದು ನೀವು F3ನೋ F2ನೋ ಕ್ಲಿಕ್ ಮಾಡಿದಾಗ ಅದು ಮೋಡ್ ಆನ್ ಆಗುತ್ತೆ. ಅಥವಾ ಸ್ಟೇಟಸ್ ಬರಲ್ಲೇ ಇರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ಅದು ಆರ್ಥೋ ಮೋಡ್ ಆನ್ ಆಗುತ್ತೆ. ಆರ್ಥೋ ಮೋಡ್ ಆನ್ ಆದಾಗ ನಿಮಗೆ ಹಾರಿಜಾಂಟಲ್ ಆಗೇ ಮೂವ್ ಆಗಿ ಇಲ್ಲಿ ಸರ್ಕಲ್ನ ಮೂವ್ ಮಾಡ್ಬೋದು, ಅಥವಾ ವರ್ಟಿಕಲ್ ಆಗಿ ಮೂವ್ ಮಾಡಿಬಿಟ್ಟು ಸಹ ಮೂವ್ ಮಾಡ್ಬೋದು. ಎಲ್ಲ ಒಟ್ಟಲ್ಲಿ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆಗಿ ಇಮೇಜ್ ಮೂವ್ ಆಗುತ್ತೆ. ಅಥವಾ ಡ್ರಾನು ಅದೇ ತರ ಮಾಡ್ಕೋಬಹುದು. ಒಂದು ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ತಾ ಇರ್ತಾರೆ. ಇಲ್ಲ ನಿಮಗೆ ಕ್ರಾಸ್ ಆಗಬೇಕು ಅಂತಂದಾಗ ಆರ್ಥೋ ಮೋಡ್ನ ಆಫ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗಿದೆ, ಯಾವಾಗೂ ಸ್ಟ್ರೈಟ್ ಆಗಿ ಬರುತ್ತೆ. ಮತ್ತೆ ಆರ್ಥೋ ಮೋಡ್ ಆನ್ ಮಾಡಿದಾಗ ನೀವು ಲೈನ್ ಹಾಕಕ್ ಹೋದ್ರೆ ಸ್ಟ್ರೈಟ್ ಆಗಿ ಬರುತ್ತೆ ಬಿಟ್ಟರೆ ನಿಮ್ಗೆ ಕ್ರಾಸ್ ಆಂಗಲ್ ಅಲ್ಲಿ ಬರಲ್ಲ.
ಆರ್ಥೋ ಮೋಡ್ ಆಫ್ ಇಟ್ಕೊಂಡು ನೀವು ಆ್ಯಂಗಲ್ಸ್ನ ಕೊಡ್ಬೋದು ಅಥವಾ ಬೇರೆ ಏನಾದರೂ ಮಾಡ್ಬೋದು. ಸ್ವಲ್ಪ ಇದು ಪ್ರಾಕ್ಟೀಸ್ ಮಾಡೋವರೆಗೂ ಸ್ವಲ್ಪ ನಿಮಗೆ ಟಫ್ ಅನ್ಸುತ್ತೆ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಮಜಾ ಬರುತ್ತೆ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಆಟೋ ಕ್ಯಾಡ್ ಟೂಲ್ ನಿಮಗೆ ಮಜಾನೇ ಬರುತ್ತೆ, ಯಾಕಂದರೆ ಡ್ರಾಯಿಂಗ್ ಹಾಕ್ತಾ ಹಾಕ್ತಾ ವಿಜುವಲೈಸೇಷನ್ ಎಲ್ಲ ಕಾಣುತ್ತಲ್ವ, ಆಗ ನೋಡ್ತಾ ನೋಡ್ತಾ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಪೋಲಾರ್ ಟ್ರ್ಯಾಕಿಂಗ್ ಅಂದೇನು, ಒಂದು ಸ್ಪೆಸಿಫಿಕ್ ಇವಾಗ ಹೆಲ್ಪ್ಸ್ ಡ್ರಾ ಲೈನ್ಸ್ ಅಟ್ ಸ್ಪೆಸಿಫಿಕ್ ಆ್ಯಂಗಲ್ಸ್. ಪೋಲಾರ್ ಅಂದರೆ ಡ್ರಾ ಆ್ಯಂಗಲ್ ಮುಖಾಂತರ ನೀವು ಡ್ರಾ ಮಾಡ್ಬೋದು. ಓಕೆ, ಆಬ್ಜೆಕ್ಟ್ ಸ್ನ್ಯಾಪ್ ನೋಡಿ, ಆಬ್ಜೆಕ್ಟ್ ಸ್ನ್ಯಾಪು, ಆರ್ಥೋ ಮೋಡು, ಸ್ನ್ಯಾಪು, ಗ್ರಿಡ್, ಇವೆಲ್ಲ ಮೋಡ್ಸ್ ಅನ್ಮಾತು. ಅಂಡ್ ಡೈನಮಿಕ್ ಇನ್ಪುಟ್ ಅಂತಾನೆ ಇದೆ, ಇದು ನಾವು ಜಾಸ್ತಿ ರೇರ್ ಆಗಿ ಯೂಸ್ ಮಾಡೋದು. ಈ ಡೈನಮಿಕ್ ಇನ್ಪುಟ್ ನಿಮ್ಗೆ ಏನ್ ತೋರಿಸುತ್ತೆ ಅಂದ್ರೆ ಎಲ್ಲ ಶೋಸ್ ಕಮಾಂಡ್ ಇನ್ಪುಟ್ ನಿಯರ್ ಕರ್ಸರ್ ಹತ್ರ ಇಟ್ಕೊಂಡ್ರೆ, ಕರ್ಸರ್ ಹತ್ರ ನೀವು ತೋರಿಸಿದಾಗ ನಿಮಗೆ ಒಂದು ಕಮಾಂಡ್ಸ್ ತೋರಿಸುತ್ತೆ. ಅದನ್ನ ನಾವು ಡೈನಮಿಕ್ ಇನ್ಪುಟ್ ಅಂತ ಕರಿತೀವಿ. ಇದು ನಾವು ಜಾಸ್ತಿ ಅಬ್ಸರ್ವ್ ಮಾಡಲ್ಲ, ನೀವು ಜಾಸ್ತಿ ಇದನ್ನೇ ಸ್ವಿಚ್ ಆನ್ ಮಾಡ್ಕೋತೀರಾ, ವರ್ಕ್ ಮಾಡ್ತಾ ಇರ್ತೀರಾ. ಫೈಲ್ ಎಕ್ಸ್ಟೆನ್ಷನ್